ಎಲ್ಲಿಯೂ ಇಲ್ಲ ಅಂದ್ರೆ ಏನು? ಇದು ಸರ್ವೋತ್ತಮವಾದ ಸರ್ವಾಭೀಷ್ಟಿತವಾದ ಆನಂದ. ಎಲ್ಲಕ್ಕೂ ಎಲ್ಲರಿಗೂ ಎಲ್ಲ ಕಾಲಕ್ಕೂ ಬೇಕಾದಂತಹ ಸುಖವನ್ನ ಮುಕ್ತಿ ಅಂತ ಕರೆದು ಮುಕ್ತಿಯೇ ಸಾಧ್ಯ. ಈ ಮುಕ್ತಿಯನ್ನು ಮುಟ್ಟೋದಕ್ಕಾಗಿ, ಮುಕ್ತಿಯನ್ನು ಪಡೆಯೋದಕ್ಕಾಗಿ ನಾವು ಏನನ್ನ ಮಾಡ್ತೀವೋ ಇದು ಸಾಧನ ಅಂತ ಅಂದ್ರೆ ಏನು? ಮುಕ್ತಿ ಅಂದ್ರೆ ಏನು ಅಂತ ನಾವು ಮುಂಚೆ ನಿರ್ಧಾರ ಮಾಡ್ತೀವಿ. ಮುಕ್ತಿಯನ್ನು ಏನು ಅಂತ ನಿರ್ಧಾರ ಮಾಡಿದ್ರೆ ಮುಕ್ತಿಗೆ ಏನು ಸಾಧನ ಅಂತ ನಿರ್ಧಾರ ಮಾಡ್ತೀವಿ. ಮುಕ್ತಿ ಅಂತ ಮಾತಿಗೆ ಬಿಡುಗಡೆ ಅಂತ ಮುಚ್ಚಿದ ಅಂದ್ರೆ ಬಿಡೋದು ಅಥವಾ ಬಿಡಿಸೋದು. ಮುಕ್ತಿ ಅಂದ್ರೆ ಮೋಚನ, ಮೋಕ್ಷ ಅಂತ ಅದೇ ಅರ್ಥ. ಬಿಡುಗಡೆ, ಬಿಡಿಸ್ಕೊಳ್ಳೋದು ಅಂದ್ರೆ ಏನು? ಯಾವುದಾದ್ರೂ ಒಂದು ಕಟ್ಟಿದ್ರೆ ಆ ಕಟ್ಟನ್ನ ಕಳಚಿ ಬಿಡಿಸ್ಕೊಳ್ಳೋದಕ್ಕೆ ಮುಕ್ತಿ ಅಂದ್ರೆ ಏನು? ಮುಕ್ತಿ ಅಂತ ನಮಗೆ ಬೇಕು ಅಂದ್ರೆ ನಾವು ಕಟ್ಟಿದ್ದೀವಿ, ನಮ್ಮನ್ನು ಏನೋ ಕಟ್ಟು ಹಾಕಿದೆ, ನಮಗೊಂದು ಬಂಧ ಇದೆ ಅಂತ ಅರ್ಥ. ನಮಗೆ ಬಂಧ ಇಲ್ಲದೆ ಇದ್ರೆ ಮುಕ್ತಿ ಅಂತ ನಾವು ಮಾತಿಗೆ ಬೆಲೆ ಇಲ್ಲ. ಮುಕ್ತಿಗಾಗಿ ಮನುಷ್ಯ ಬಯಸೋದು. ಆದ್ರಿಂದ ಮುಕ್ತಿ ಅಂತನ್ನೋದು ನಮಗೆ ಬೇಕು, ನಮಗೆ ಲಕ್ಷ್ಯ ಇದು, ನಮಗೆ ಸಾಧ್ಯ ಅಂತಂದ್ರೆ ಬಂಧ ಯಾವುದು? ನಿಮಗೆ ಬಂಧ ಅನ್ನೋದಿದ್ರೆ ಮುಕ್ತಿ. ಬಂಧ ಯಾವುದು? ಈ ಬಂಧ ಅನಾದ್ಯ ವಿದ್ಯಾ. ಎಲ್ಲಾ ವೇದಾಂತಗಳನ್ನು ಕೂಡ ಜೀವನಾದವನಿಗೆ ಅನಾದ್ಯ ವಿದ್ಯಾ ಅಂತ ಒಂದು ಇದೆ. ಅನಾದ್ಯ ವಿದ್ಯಾ ಅಂತನ್ನೋದು ಪ್ರಾಕೃತಿಕವಾದ ಬಂಧ, ಪ್ರಕೃತಿ ಬಂಧ. 24 ತತ್ವಗಳಿಂದ ಮನುಷ್ಯನನ್ನ ಕಟ್ಟಿ ಹಾಕಿ ನಿಲ್ಲಿಸ್ತಕ್ಕಂಥದ್ದು ಅವಿದ್ಯಾ ಅಂತ ಇಲ್ಲ. ಅವಿದ್ಯಾ ಅಂತನ್ನೋ ಮಾತು ಎಲ್ಲ ದರ್ಶನಗಳಲ್ಲೂ ಸಮಾನವಾದ. ಶಂಕರಾಚಾರ್ಯರ ಮಾತ್ರ ಅವಿದ್ಯಾ ಅಂತ ಕೊಡ್ತಾರೆ, ಬೇರೆಯವರು ವಿದ್ಯಾ ಅಂತ ಕೊಡುವುದಿಲ್ಲ ಅಂತಲ್ಲ. ಎಲ್ಲ ಸಿದ್ಧಾಂತಗಳಲ್ಲೂ ಅವಿದ್ಯಾ ಅಂತನೋ ಸಮ್ಮತವಾದದ್ದು. ಎಲ್ಲರಿಗೂ ಅವಿದ್ಯಾ ಅಂತನ್ನೋದು ಗ್ರಾಹ್ಯವಾದದ್ದು. ಈ ಅವಿದ್ಯಾ ಅನ್ನೋದು ಅನಾದಿ ಕಾಲದಿಂದ ಪ್ರವೃತ್ತವಾದ್ದು ಅನಾದ್ಯ ವಿದ್ಯಾ ಅಂತ ಕರೀತಾರೆ. ಅನಾದ್ಯ ವಿದ್ಯಾ ಅನ್ನೋದು ಮುಖ್ಯವಾಗೇನು? ಅಜ್ಞಾನ ರೂಪವಾದ. ಜೀವನಿಗೆ ತನ್ನ ಸ್ವರೂಪ ಏನು ಅಂತ ಗೊತ್ತಿರಬೇಕು. ಈ ಜಗತ್ತಿಗೆ ಪ್ರೇರಕ ನಿಯಾಮಕ ಯಾರು ಅಂತ ಗೊತ್ತಿರಬೇಕು. ಈ ಜಗತ್ತು ಹೇಗೆ ಬಂತು ಅಂತ ಗೊತ್ತಿರಬೇಕು. ಅಥವಾ ಮನುಷ್ಯ ಮಾಡಬೇಕಾದದ್ದು ಏನು ಅಂತ ಗೊತ್ತಿರಬೇಕು. ಅಜ್ಞಾನಗಳ ಪರಂಪರೆಗೆ ಬಂಧ ಅಂತ ಗೊತ್ತಿರಬೇಕೇ ಬಂಧ. ಈ ಅವಿದ್ಯಾ ನಿವೃತ್ತಿಯೇ ಸಾಧ್ಯ. ಮೋಕ್ಷ ಅಂದ್ರೆ ಏನು? ಈ ಅವಿದ್ಯಾ ಅಂತನ್ನುವ ಪ್ರಾಕೃತಿಕ ಬಂಧದಿಂದ ಬಿಡಿಸ್ಕೊಳ್ಳೋದು. ಈ ಅಜ್ಞಾನದಿಂದ ಬಿಡಿಸ್ಕೊಳ್ಳೋದು ಅಂದ್ರೆ ಏನು? ಜ್ಞಾನ. ಅಜ್ಞಾನದಿಂದ ಬಿಡಿಸ್ಕೊಳ್ಳೋದಕ್ಕೆ ಹ್ಯಾಕ್ ಸಾಧ್ಯ? ಯಾವ ಕೆಲಸ ಮಾಡುತ್ತಿರ್ತಾನೆ ನಮ್ಮಲ್ಲಿರೋ ಅಜ್ಞಾನ ಹೋಗುತ್ತೆ. ಜ್ಞಾನವನ್ನು ಪಡ್ಕೊಂಡ್ರೆ ಅಜ್ಞಾನ ಹೋಗುತ್ತೆ. ಬೇರೆ ಯಾವ್ದರಿಂದಲೂ ಅಜ್ಞಾನ ಅಂತ ಹೋಗೋಲ್ಲ. ಯಾವ ಕರ್ಮ ಏನು ಮಾಡಿದ್ರು ಈ ಜ್ಞಾನ ಅಂತ ಅನ್ನೋದು ಪಡ್ಕೊಂಡ್ರೆ ಇದು ಅಜ್ಞಾನ ಅಂತ ಹೋಗ್ಬೇಕು. ಯಾಕೆ ಅಂದ್ರೆ ಜ್ಞಾನ ಅಜ್ಞಾನ ಎರಡೂ ಪ್ರತಿಧ್ವನಿಗಳು. ಜ್ಞಾನ ಇದ್ದಲ್ಲಿ ಅಜ್ಞಾನ ಇರೋಲ್ಲ, ಅಜ್ಞಾನ ಇದ್ದಲ್ಲಿ ಜ್ಞಾನ ಇರೋಲ್ಲ. ಆದ್ರಿಂದ ಇದು ಸಾಧನೆಯಲ್ಲಿ ಮುಖ್ಯವಾದದ್ದು ಏನು? ಜ್ಞಾನವನ್ನು ಪಡ್ಕೊಳ್ಳೋದೇ ಮುಖ್ಯವಾದ ಎಲ್ಲಾ ವೇದಾಂತಗಳಲ್ಲಿ ಜ್ಞಾನೇನೈವ ಮುಕ್ತಿ ನ ಜಾನ್ಯಥಾ. ಮುಕ್ತಿ ಅಂತ ಬರುವುದು ಜ್ಞಾನದಿಂದ ಮಾತ್ರವೇ ವಿನಃ ಬೇರೆ ಯಾದರಿಂದಲೂ ಮುಕ್ತಿ ಅಂತನ್ನೋದು ಬರಲಾರದು. ಅದ್ವೈತವಾಗಲಿ, ವಿಶಿಷ್ಟಾದ್ವೈತವಾಗಲಿ, ದ್ವೈತವಾಗಲಿ, ಶಕ್ತಿ ವಿಶಿಷ್ಟಾದ್ವೈತವಾಗಲಿ ಯಾವ ಸಿದ್ಧಾಂತವೇ ಆದರೂ ಕೂಡ ನಮ್ಮಲ್ಲಿ ಈ ಅವಿದ್ಯಾ ಅಂತನ್ನೋದೇ ಬಂಧಕವಾದದ್ದರಿಂದ, ಅವಿದ್ಯಾ ಮೋಚನೆ ಅಂತನ್ನೋದೇ ಮುಕ್ತಿಯಾದ್ದರಿಂದ ಇದಕ್ಕೆ ಒಂದೇ ಸಾಧನ ಏನು? ಜ್ಞಾನ ಅಂತನ್ನೋದೇ ಸಾಧನ. ಈ ಜ್ಞಾನ ಬಂದರೆ ಮುಕ್ತಿ, ನ ಅನ್ಯಥಾ. ಈ ಜ್ಞಾನ ಬರದೇನೆ ಮುಕ್ತಿ ಅಂತನ್ನೋದಿಲ್ಲ. ಆದ್ರಿಂದ ಮುಕ್ತಿ ಅಂತ ಏನು ಹೇಳಿದ್ರು? ಅನ್ಯಥಾ ಅಭಾವಸ್ಥಿತ್ವ ಸ್ವರೂಪೇಣ ಅವಸ್ಥಿತಿ. ಮುಕ್ತಿ ಅಂತನ್ನೋದಕ್ಕೆ ನಮ್ಮಲ್ಲಿ ಸರ್ವ ಸಮ್ಮತವಾದಂತಹ ಒಂದು ಲಕ್ಷಣ ಏನು? ಮುಕ್ತಿರ್ಹಿ, ಮುಕ್ತಿ ಅಂದ್ರೆ ಹಿತ್ವ ಅನ್ಯಥಾ ಭಾವಂ ಸ್ವರೂಪೇಣ ಅವಸ್ಥಿತಿ. ನಮ್ಮನ್ನ ಬೇರೆ ರೀತಿಯಾಗಿ ಯಾವ್ಯಾವುದು ಮಾಡಿದೆಯೋ ಅದನ್ನು ಬಿಟ್ಟು
ನಮ್ಮ ಸ್ವರೂಪದಲ್ಲಿ ನಾವಿರತಕ್ಕಂಥದ್ದು ಮುಕ್ತಿ. ಮುಕ್ತಿರ್ಹಿತ್ವಾನ್ಯಥಾಭಾವ ಸ್ವರೂಪೇಣ ಅವಸ್ಥಿತಿ. ಇದು ಜ್ಞಾನ ಅಂತನ್ನೋದು ಈ ಅನ್ಯಥಾಭಾವವನ್ನು ಕಳೆದು ಸ್ವರೂಪದಲ್ಲಿ ಇರಿಸೋ ಕಾರಣದಿಂದ ಈ ಜ್ಞಾನವೇ ಸಾಧ್ಯ, ಈ ಜ್ಞಾನವೇ ಸಾಧನ. ಮುಕ್ತಿ ಅಂತನೋ ಸಾಧ್ಯ, ಜ್ಞಾನ ಅಂತನೂ ಸಾಧ್ಯ. ಎಲ್ಲರೂ ಒಪ್ಪಿಕೊಂಡ್ರು. ಮಧ್ವಾಚಾರ್ಯರು ಇದರಲ್ಲಿ ಸ್ವಲ್ಪ ಉಳಿದ ದರ್ಶನಗಳಿಗಿಂತ ಬೇರೆಯ ದಾರಿಯನ್ನ ಇಲ್ಲಿ ತೋರಿಸ್ತಾರೆ. ಏನು? ಅದ್ವೈತ ದರ್ಶನದಲ್ಲಿ ಅಜ್ಞಾನ ಅಂತನ್ನೋದು ಜ್ಞಾನ ಅಂತನ್ನೋದರಿಂದ ಹೋಗಬೇಕಾದರೆ ನಡುವೆ ಇನ್ನೇನು ಬೇಕಾಗಿತ್ತು? ಯಥಾ ಅಂಧಕಾರ, ಕತ್ತಲೆ ಇದೆ. ಕತ್ತಲೆ ಹೇಗೆ ಹೋಗುತ್ತೆ? ಬೆಳಕು ತಂದ ತಕ್ಷಣ ಕತ್ತಲೆಯನ್ನು ಹೊರಟೋಗುತ್ತೆ. ಕತ್ತಲೆಯನ್ನು ಹೋಗಲಾಡಿಸೋದಕ್ಕೆ ಬೆಳಕನ್ನು ಬಿಟ್ಟು ಇನ್ಯಾವ ಸಾಧನೆಗೂ ನಮಗೆ ಬೇಕಾಗಿತ್ತು. ಮತ್ತು ಬೆಳಕು ಬಂತು, ಕತ್ತಲೆ ಹೋಯಿತು, ನಡುವೆ ಯಾವ ಯಾವ ಅವಸ್ಥೆಯೂ ಇಲ್ಲ. ಬೆಳಕು ಬಂದ ತಕ್ಷಣ ಕತ್ತಲೆ ಅಂತ ಹೋಯಿತು. ಬೆಳಕು ಬರೋದಕ್ಕೂ ಕತ್ತಲೆ ಹೋಗೋದಕ್ಕೂ ಅಂತರಾಳ ಅವಕಾಶ ಅಂತ ಇಲ್ಲ. ಹಾಗೆ ಜ್ಞಾನ ಅಂತನೋದು ಬಂದ ತಕ್ಷಣ ಅಜ್ಞಾನ ಅಂತ ಹೋಯಿತು. ಅಜ್ಞಾನ ಅಂತ ಯಾವಾಗ ಹೋಯಿತು, ಮುಕ್ತಿ ಅಂತನೋ ಪದಸಿದ್ಧವಾಯಿತು. ಈ ಮುಕ್ತಿ ಅಂತನ್ನೋದು ನಮ್ಮಲ್ಲಿಯೇ ಸಹಜವಾಗಿ ಇರತಕ್ಕಂಥ ಭಾವವಾದ್ದರಿಂದ ಮುಕ್ತಿ ಅಂತನ್ನೋದನ್ನ ಅದ್ವೈತ ದರ್ಶನದಲ್ಲಿ ಇದು ಸಾಧ್ಯವಾದದ್ದಲ್ಲ, ಸಿದ್ಧವಾಗುತ್ತೆ. ಯಾವಾಗಲೂ ಮನುಷ್ಯ ಮುಕ್ತನೇ. ತಾನು ಬದ್ಧ ಅಂತ ತಿಳ್ಕೊಂಡಿರ್ತಾನೆ ಅಜ್ಞಾನದಿಂದ. ಜ್ಞಾನ ಬಂದು ತಾನು ಬದ್ಧ ಅಲ್ಲ ಅಂತ ತಿಳ್ಕೊಂಡ್ರೆ ಅದೇ ಮುಕ್ತಿ ಅಂತಂದ್ರೆ ಇನ್ನೇನು ಹೊಸದಾಗಿ ನಾವು ಪಡ್ಕೊಳ್ಳಬೇಕಾದಂತಹದ್ದಲ್ಲ. ನಮ್ಮಲ್ಲಿಯೇ ಇರತಕ್ಕಂಥ ಒಂದು ಅವಸ್ಥಾ ವಿಶೇಷವನ್ನ ಗುರುತಿಸೋದೇ ಮುಕ್ತಿ. ಆದ್ರಿಂದ ಮುಕ್ತಿಯನ್ನ ಇದು ಸಾಧ್ಯವಾದದ್ದಲ್ಲ, ಸಿದ್ಧವಾದದ್ದು ಅಂತ ಅದ್ವೈತ ದರ್ಶನದಲ್ಲಿ ಹೇಳ್ತಾರೆ. ಅಂದ್ರೆ ಏನು? ಜ್ಞಾನ, ಜ್ಞಾನೋದಯ, ಅಜ್ಞಾನ ನಿವೃತ್ತಿ, ಇದರ ನಡುವೆ ಇನ್ಯಾವ ಒಂದು ವ್ಯವಧಾನವೂ ಬೇಕಾಗಿಲ್ಲ, ಅಂತರಾಳವೂ ಇಲ್ಲ. ಆದ್ರೆ ಆಚಾರ್ಯರು ಹೇಳ್ತಾರೆ, ಈ ಜ್ಞಾನಿ ಅಂತನ್ನೋನಿಗೆ ಮುಕ್ತಿ ಬರಲೇಬೇಕು ಅಂತನೋ ನಿಯಮ ಇಲ್ಲ. ಜ್ಞಾನಕ್ಕೆ, ಮುಕ್ತಿಗೆ ಜ್ಞಾನ ಅತ್ಯವಶ್ಯವಾದ ಸಾಧನ. ಆದರೆ ಜ್ಞಾನ ಪಡೆದ ಮೇಲೆ ಮುಕ್ತಿ ಅಂತನೋ ಪದಸಿದ್ಧ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಅಜ್ಞಾನಿನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಅಂತ ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ಹೇಳಿ, ಅಜ್ಞಾನಿಗಳಿಗೆ ಜ್ಞಾನವನ್ನು ಕೊಡತಕ್ಕವನು ವಿಷ್ಣು. ಯಾಕೆ? ಸರ್ವೋತ್ತಮವಾದ ತತ್ವವಾದ್ರಿಂದ, ಗುರುವೂ ಅವನೇ ಆದ್ದರಿಂದ ಅಜ್ಞಾನಿನಾಂ ಜ್ಞಾನದಃ ವಿಷ್ಣು. ಮತ್ತೆ ಜ್ಞಾನ ಬಂದ ಮೇಲೆ, ಜ್ಞಾನ ಕೊಟ್ಟ ಮೇಲೆ ಜ್ಞಾನಿನಾಂ ಮೋಕ್ಷದಶ್ಚತಃ, ಈ ಜ್ಞಾನಿಯಾದವನಿಗೆ ಮೋಕ್ಷವನ್ನು ಕೊಡತಕ್ಕವನು ಅವನೇ ಅಂತಾದ ಮೇಲೆ ಜ್ಞಾನ ಕೊಡೋದು ಒಂದು ಭಾಗವಾಯಿತು, ಮೋಕ್ಷ ದೊರಕೋದು ಇನ್ನೊಂದು ಭಾಗವಾಯಿತು. ಅಂದ್ರೆ ಏನು? ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಅವರು ಒಂದು ಅನುಗ್ರಹ ವಿಶೇಷವನ್ನು ಹೇಳಿ ಒಂದು ಶ್ರುತಿ ಇದೆ. ಯಮೇವೈಷ ವೃಣುತೆ ತೇನ ಲಭ್ಯ ಸತ್ಯೈಷಗಾತ್ಮಾ ವಿವೃಣುತೆ ತನು ತ್ವಾಂ ಅಂತ ಉಪನಿಷತ್ ವಾಕ್ಯ ಇದೆ. ಯಂ ಏವ ಏಷಃ ವೃಣುತೆ ತೇನ ಲಭ್ಯ. ಇದಕ್ಕೆ ವಿಕಾಸ ದರ್ಶನದವರು ಏನರ್ಥ ಮಾಡ್ತಾರೆ? ಯಂ, ಯಾರನ್ನ ಆತ್ಮ ವಿವೃಣುತೆ, ಯಾವ ಆತ್ಮ ಪರಮಾತ್ಮನನ್ನ ಬಯಸ್ತಾನೋ ಆ ಆತ್ಮನಿಗೆ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಯಂ ಜೇವ ಏಷಃ ಆತ್ಮ ವೃಣುತೆ ತೇನ ಲಭ್ಯ ತಸ್ಯ ಏವ ಆತ್ಮ ಭವತಿ. ಆದ್ರೆ ಆಚಾರ್ಯರು ಹೇಳ್ತಾರೆ, ಈ ಅರ್ಥ ಹೀಗಲ್ಲ. ಯಂ ಏವ ಏಷಃ ಪರಮಾತ್ಮ ವೃಣುತೆ ತೇನ ಲಭ್ಯ. ದೇವರು ಯಾರನ್ನ ಆರಿಸಿಕೊಡ್ತಾನೋ ಅಂಥವರಿಗೆ ಮುಕ್ತಿ ಅಂತ ಸಿಗುತ್ತೆ. ಯಂ
ಏವ ಏಷಃ ವೃಣುತೆ ಅಂದ್ರೆ ಏನು? ಮುಕ್ತಿಯನ್ನು ಕೊಡೋದಕ್ಕೂ ಬಿಡೋದಕ್ಕೂ ಭಗವಂತನ ಒಂದು ಪ್ರಸಾದ ಕಾರಣ. ಆದ್ರೆ ಜ್ಞಾನ ಬಂದ ತಕ್ಷಣ ಮುಕ್ತಿ ಬರುತ್ತೆ ಅಂತ ಏನ್ ನಿಯಮ ಏನಿಲ್ಲ. ಜ್ಞಾನಕ್ಕೂ ಮುಕ್ತಿಗೂ ಕಾರ್ಯಕಾರಣ ಸಂಬಂಧ ಅಂತ ಅನ್ನೋದಿಲ್ಲ. ಇದು ಆಚಾರ್ಯರ ವಿಶಿಷ್ಟವಾದ ಒಂದು ವಾದ. ಯಮೇವ ಈಶ ವೃಣುತೆ ತೇನ ಲಭ್ಯ ತಸ್ಯ ಈಶದಾತ್ಮ ವೃಣುತೆ ತನು ಸ್ವಾಂ. ಇಲ್ಲಿ ಏನ್ ಹೇಳ್ತಾರೆ? ಹೀಗೆ ಮುಕ್ತಿ ಅಂತ ಅನ್ನೋದ್ರಲ್ಲಿ ಎರಡು ಘಟ್ಟಗಳಿವೆ. ಒಂದು ಅವಿದ್ಯಾ ನಿವೃತ್ತಿ ಅಂತ ಒಂದು. ಅವಿದ್ಯೆ ಹೋಗಲಾಡಿಸ್ಕೊಳ್ಳೋದು ಒಂದು ಘಟ್ಟ. ಆದ್ರೆ ಈ ಮುಕ್ತಿಯ ಸ್ವಾರಸ್ಯ ಏನು? ಆನಂದ, ನೈಜ ಸುಖಾನುಭೂತಿ. ತನ್ನಲ್ಲಿರತಕ್ಕಂಥ ಸ್ವರೂಪಾನಂದ ಏನಿದೆ, ಈ ಸ್ವರೂಪಾನಂದವನ್ನು ಪಡ್ಕೊಳ್ಳೋದು ಮುಕ್ತಿಯ ಸ್ವಾರಸ್ಯ. ಅದು ಇದಕ್ಕೆ ಪೂರ್ವಭಾವಿಯಾಗಿ ಅವಿದ್ಯಾ ಅಂತ ಅನ್ನೋದು ಹೋಗಬೇಕು. ಅವಿದ್ಯಾ ನಿವೃತ್ತಿ ಅನ್ನೋದು ಅನಿಷ್ಟ ಪರಿಹಾರ. ನಮಗೇನು ಬೇಡವೋ ಅದನ್ನು ಕಳ್ಕೊಳ್ಳಬೇಕು. ಮುಂಚೆ ನಾವು ಈ ಅವಿದ್ಯಾ ಅಂತ ಅನ್ನೋದು ಕಳ್ಕೊಳ್ಳಬೇಕು. ಯಾವುದು ಕಳ್ಕೊಳ್ಬೇಕು? ಅವಿದ್ಯೆಯನ್ನು ದುಃಖ, ದುಃಖ ಸಂತಾನ. ಈ ದುಃಖ ನಮಗೆ ಬೇಡವಾದದ್ದು, ಅನಿಷ್ಟವಾದದ್ದು. ಅನಿಷ್ಟ ಅಂತ ಇಷ್ಟ ಇಲ್ಲದೆ ಇರತಕ್ಕಂಥ ಹೀಗೆ ಅನಿಷ್ಟ ಪರಿಹಾರ ಮಾಡಿಕೊಳ್ಳೋದು ಒಂದು ಘಟ್ಟ. ಇದನ್ನ ಅವಿದ್ಯಾ ನಿವೃತ್ತಿ ಅಂತ ಕರೀತಾರೆ. ಈ ಅವಿದ್ಯಾ ನಿವೃತ್ತಿಯಾಗುವುದು ಅಪರೋಕ್ಷ ಜ್ಞಾನದಿಂದ ಆಗತ್ತೆ ಅಂತ ಸಿದ್ಧಾಂತ. ಹೀಗೆ ಒಂದು ಜ್ಞಾನ ಅಂತನ್ನೋದನ್ನು ಮನುಷ್ಯ ಸಾಧಕನಾದವನು ಪಡ್ಕೊಂಡು ಈ ಜ್ಞಾನದಿಂದ ತನ್ನ ಸ್ವರೂಪವನ್ನ, ಭಗವತ್ ಸ್ವರೂಪವನ್ನ ಕಂಡುಕೊಂಡ್ರೆ ಅವನಿಗೆ ಅವಿದ್ಯಾ ನಿವೃತ್ತಿ ಅಂತ ಆಗುತ್ತೆ. ಈ ಅವಿದ್ಯಾ ನಿವೃತ್ತಿಯಾದ ಮೇಲೆ ಅವಿದ್ಯಾ ನಿವೃತ್ತಿ ಪೂರ್ವ ಇದನ್ನು ಮೊದಲಾಗಿಟ್ಟುಕೊಂಡು, ಇದನ್ನು ಪೂರ್ವಭಾವಿಯಾಗಿಟ್ಟುಕೊಂಡು ಈ ಸಹಜಾನಂದ ಅಂತ ಏನು ಬರುತ್ತೆ, ಸರ್ವೋತ್ತಮವಾದ ನೈಜ ಸುಖಾನುಭೂತಿ ರಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ಒಂದು ಸಂಗ್ರಹ ಶ್ಲೋಕದಲ್ಲಿ ಇದೆಯಲ್ಲ. ಹೀಗೆ ನೈಜ ಸುಖಾನುಭೂತಿ, ಈ ಜೀವನಿಗೆ ಸ್ವರೂಪಕ್ಕೆ ಯೋಗ್ಯತೆಗೆ ತಕ್ಕಂಥ ಆನಂದ ಏನಿದೆಯೋ ಆ ಆನಂದವನ್ನು ಪಡ್ಕೊಳ್ಳಬೇಕಾದರೆ ಇದಕ್ಕೆ ಅಪರೋಕ್ಷ ಜ್ಞಾನ ಅಂತನ್ನೋದು ಕಾರಕವಾಗೋಲ್ಲ, ಭಗವತ್ ಪ್ರಸಾದ ಅಂತನ್ನೋದು ಬೇಕಾಗ್ತದೆ. ಹೀಗೆ ಮುಕ್ತಿಯಲ್ಲಿ ಎರಡು ಹಂತಗಳನ್ನ ಇವರು ಮಾಡಿ, ಅವಿದ್ಯಾ ನಿವೃತ್ತಿ ಅಂತ ಮಾಡಿಕೊಳ್ಳಬೇಕಾದ್ರೆ ಅಪರೋಕ್ಷ ಜ್ಞಾನ ಅಂತ ಬೇಕು. ಇದಾದ ಮೇಲೆ ಈ ನೈಜ ಸುಖಾನುಭೂತಿ ಅಥವಾ ಆನಂದ ಅಂತ ನೋಡಿ ಪಡ್ಕೊಳ್ಳಬೇಕಾದ್ರೆ ಭಗವತ್ ಪ್ರಸಾದ ಅಂತ ನೋಡ್ಬೇಕು. ಇದು ಮುಕ್ತಿಗೆ ಅವರು ಕೊಟ್ಟಂಥ ಒಂದು ಒಂದು ವಿಶ್ಲೇಷಣೆ. ಮತ್ತೆ ಈ ನಾವು ಸಾಧನೆಯ ಅವಸರದಲ್ಲಿ ಮಾಡಬೇಕಾದದ್ದು ಏನು? ಹೀಗೆ ಮುಕ್ತಿ ಅಂದ್ರೆ ಎರಡು ಅಂತಾಯ್ತು. ಒಂದು ಅವಿದ್ಯಾ ನಿವೃತ್ತಿ, ಎರಡನೇದು ಸ್ವರೂಪಾನಂದ. ಈ ಅವಿದ್ಯಾ ನಿವೃತ್ತಿಯನ್ನ ನಾವು ಪಡ್ಕೊಳ್ಳೋದು ಹೇಗೆ? ಅವಿದ್ಯೆಯನ್ನು ಹೋಗಲಾಡಿಸಿಕೊಳ್ಳೋದು ಹೇಗೆ? ಇದು ಸಾಧನೆಯಲ್ಲಿ ಮೊದಲಲ್ಲಿ ಬಂದು ಈ ಅಪರೋಕ್ಷ ಜ್ಞಾನ ಅಂತ ಒಂದು ಪಡ್ಕೊಳ್ಳಬೇಕು. ಇಂದ್ರಿಯಗಳಿಂದ ಬರುತ್ತೆ ಒಂದು ಜ್ಞಾನ. ಬಾಹ್ಯ ವಸ್ತುಗಳನ್ನ ಯಾವುದಾದ್ರೂ ಒಂದು ಇಂದ್ರಿಯ ನೋಡಿದ್ರೆ, ಕೇಳಿದ್ರೆ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡ್ರೆ ಇಂದ್ರಿಯ ವ್ಯವಹಾರದ ಮೂಲಕವಾಗಿ ಮಾನಸಿಕ ವೃತ್ತಿಗಳು ಏರ್ಪಟ್ಟು ಅದರಿಂದ ನಮಗೆ ಇದಿಂಥದ್ದು ಇದಿಂಥದ್ದು ಅಂತ ಜ್ಞಾನ ಬರುತ್ತೆ. ಇದನ್ನು ಏನ್ ಕರೀತಾರೆ? ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಪರೋಕ್ಷ ಅಂದ್ರೆ ಯಾವುದಾದ್ರೂ ಒಂದು ಸಲಕರಣೆಯನ್ನ ಇಟ್ಟುಕೊಂಡು, ಯಾವುದಾದ್ರೂ ಒಂದು ವ್ಯವಧಾನವನ್ನು ಇಟ್ಟುಕೊಂಡು ನಾವು ಜ್ಞಾನವನ್ನು ಪಡ್ಕೊಂಡ್ರೆ ಅದು ಪರೋಕ್ಷ ಜ್ಞಾನ. ಕಣ್ಣು ಅಂತ ಒಂದಿದೆ, ಕಣ್ಣನ್ನು ಉಪಯೋಗಿಸಿ ನಾವು ಏನನ್ನಾದರೂ ನೋಡಿ ಇದಿಂಥ ವಸ್ತು ಅಂತ ತಿಳ್ಕೊಂಡ್ರೆ ಅದು ಪರೋಕ್ಷ ಜ್ಞಾನ. ಕಿವಿಯಿಂದ ಕೇಳಿ ನಾವು ಇದಿಂಥ ವಸ್ತು ಅಂತ ತಿಳ್ಕೊಂಡ್ರೆ ಕಿವಿಯಿಂದ ಬರತಕ್ಕಂಥದ್ದು ಪರೋಕ್ಷ ಜ್ಞಾನ. ಈ ಪರೋಕ್ಷ ಜ್ಞಾನ ಲೌಕಿಕವಾಗಿ ಸಿದ್ಧವಾದರೂ ಕೂಡ, ಲೌಕಿಕವಾಗಿ ಸಾಮರ್ಥ್ಯವುಳ್ಳದ್ದಾದರೂ ಕೂಡ, ಈ ಭಗವತ್ ಸಾಕ್ಷಾತ್ಕಾರಕ್ಕೆ ಈ ವ್ಯವಧಾನಗಳಿಲ್ಲದೇ ಇರತಕ್ಕಂಥ ಒಂದು ಜ್ಞಾನ ಬೇಕು. ಇದನ್ನ ಅಪರೋಕ್ಷ ಜ್ಞಾನ ಅಂತ ಕರೆಯುತ್ತಾರೆ ಸಿದ್ಧಾಂತದಲ್ಲಿ. ಪರೋಕ್ಷ ಜ್ಞಾನವಲ್ಲದೇ ಇದ್ದದ್ದು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ
ತಕ್ಕದ್ದಾಗಿ ಇಲ್ಲದೆ ಇರತಕ್ಕಂಥ ಒಂದು ವ್ಯಾಪಾರ ವಿಶೇಷವನ್ನ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನ ಅಂತನ್ನೋದು ಬರೋದು ಹೇಗೆ, ಪರೋಕ್ಷ ಜ್ಞಾನ ಬರೋದು ಹೇಗೆ ಅಂತ ವಿಮರ್ಶೆ ಮಾಡಬೇಕಾಗಿಲ್ಲ ನಾವು. ಯಾಕೆಂದ್ರೆ ಇಂದ್ರಿಯಗಳಿಗೆ ಕೆಲಸ ಮಾಡ್ತಾನೆ ಇದೆ. ಇಂದ್ರಿಯ ಪ್ರತ್ಯಕ್ಷಾನುಜೀವಿಯಾಗಿ ಪ್ರತ್ಯಕ್ಷೋಪಜೀವಿಯಾಗಿ ಅನುಮಾನ ಕೆಲಸ ಮಾಡ್ತಾ ಇದೆ. ಈ ಅನುಮಾನವನ್ನ ಪ್ರತ್ಯಕ್ಷವನ್ನ ಸೇರಿಸೋ ಹಾಗೆ ಆಗಮ ಅಂತ ಇದೆ. ಆದ್ರಿಂದ ಪ್ರತ್ಯಕ್ಷ ಜ್ಞಾನ ಹೇಗೆ ಬರುತ್ತೆ, ಅದು ಪರೋಕ್ಷ ಜ್ಞಾನ ಹೇಗೆ ಬರುತ್ತೆ ಅಂತ ನಾವು ಕೇಳಬೇಕಾಗಿಲ್ಲ. ಈ ಅಪರೋಕ್ಷ ಜ್ಞಾನ ಅಂತನ್ನೋದು ನಮಗೆ ಇಲ್ಲಿಯವರೆಗೆ ಬರದೇ ಇರತಕ್ಕಂಥದ್ದು. ಸಾಧಕನಾದವನು ತನ್ನ ಸಾಧನೆಗೆ ಆರಂಭ ಮಾಡುವವರೆಗೆ ಅವನಿಗೆ ಅಪರೋಕ್ಷ ಜ್ಞಾನದ ಪೂರ್ವ ಪರಿಚಯ ಇಲ್ಲ. ಈ ಅಪರೋಕ್ಷ ಜ್ಞಾನ ಅನ್ನೋದು ಬರೋದು ಹೇಗೆ? ಈ ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಸಾಕ್ಷಾತ್ ಜ್ಞಾನ ಭಗವಂತನ ವಿಚಾರವಾಗಿ, ಜೀವಸ್ವರೂಪದ ವಿಚಾರವಾಗಿ, ಜಗತ್ತಿನ ಸತ್ಯತ್ವದ ವಿಚಾರವಾಗಿ ಇವರಿಗೆ ಬೇರೆ ಯಾವುದರ ನೆರವೂ ಇಲ್ಲದೆ ಒಂದು ಭಾಸವಾದರೆ ಇದನ್ನು ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನಿಗಳಿಗೆ ಭಗವತ್ ಸಾಕ್ಷಾತ್ಕಾರ ಹೇಗಾಗುತ್ತೆ? ಮನುಷ್ಯರಿಗೆ ಒಂದು ಮಿಂಚು ಹೊಡೆದ ಹಾಗೆ ಭಗವಂತ ಕಾಣಿಸ್ಕೊಳ್ತಾನೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿರೋದು, ನಮಗ್ಯಾರ್ದು ಅನುಭವ ಇಲ್ಲ. ಈಗ ಮನುಷ್ಯರಾದವರಿಗೆ ಈ ಅಪರೋಕ್ಷ ಜ್ಞಾನ ಅಂತ ಅನ್ನೋದು ಬರೋ ಪ್ರಕಾರ ಹೇಗೆ ಅಂದ್ರೆ ಶಾಸ್ತ್ರಗಳು ಹೇಳುತ್ತೆ, ಮಿಂಚು ಹೇಗೆ ಕಾಣಿಸ್ಕೊಳ್ಳುತ್ತೋ ಜ್ಯೋತ್ಸ್ನಾ ಇವ. ಈ ಮಿಂಚು ಹೊಡೆದರೆ ಕಣ್ಣೆಲ್ಲ ಕೋರೈಸಿ ನೋಡೋದಕ್ಕಾಗದೇ ಇದ್ರೂ ಕೂಡ ಇರ್ತಕ್ಕಂಥ ಜ್ಯೋತಿಯ ಅನುಭವ ಹೇಗೆ ಬರುತ್ತೋ, ಬೆಳಕಿನ ಅನುಭವ ಹೇಗೆ ಬರುತ್ತೋ ಹಾಗೆ ಭಗವಂತನ ಸಾಕ್ಷಾತ್ಕಾರವಾಗುತ್ತೆ ಅಪರೋಕ್ಷ ಜ್ಞಾನ. ಅಂದ್ರೆ ಇದು ಅಪರೋಕ್ಷ ಜ್ಞಾನದ ಪ್ರಕಾರ. ಇದು ದೇವಾದಿಗಳಿಗೆ, ಉತ್ತಮಾಧಿಕಾರಿಗಳಿಗೆ ಅಪರೋಕ್ಷ ಜ್ಞಾನ ಅಂತನೋದು ಹೇಗೆ, ಭಗವಂತ ಹೇಗೆ ಕಾಣಿಸ್ಕೊಳ್ತಾನೆ? ಸೂರ್ಯಮಂಡಲದ ಹಾಗೆ ತೇಜಪುಂಜನಾಗಿ ಕಾಣಿಸ್ಕೊಳ್ತಾನೆ. ಸೂರ್ಯಮಂಡಲವನ್ನ ನಾವು ನೋಡೋದು ಸಾಧ್ಯ ಇಲ್ಲ, ಆದ್ರೆ ಸೂರ್ಯಮಂಡಲದಿಂದ ಏನೇನು ಬೆಳಗುತ್ತೋ ಅದನ್ನೆಲ್ಲ ನೋಡೋದು ಸಾಧ್ಯವಾಗುತ್ತಲ್ಲ. ಉತ್ತಮಾಧಿಕಾರಿಗಳಿಗೆ ಈ ಭಗವತ್ ಸಾಕ್ಷಾತ್ಕಾರ ಹೀಗೆ ಸೂರ್ಯಮಂಡಲದ ಹಾಗೆ ಆಗುತ್ತೆ. ಪ್ರಖರವಾದ ತೇಜಸ್ಸು, ಅದರಲ್ಲಿ ಕಿಂಚಿನೂನತೆಯೂ ಇಲ್ಲ. ಇಂಥ ಒಂದು ತೇಜಸ್ಸಿನ ಹಾಗೆ ಉತ್ತಮಾಧಿಕಾರಿಗಳಿಗೆ ಅಪರೋಕ್ಷ ಜ್ಞಾನ. ಮತ್ತೆ ಇನ್ನೂ ತಾರತಮ್ಯ ಭಾವದಲ್ಲಿ ಬ್ರಹ್ಮಾದಿಗಳಿಗೆ, ಬ್ರಹ್ಮನಿಗೆ ಅಥವಾ ರುದ್ರನಿಗೆ ಹೇಗೆ ಕಾಣಿಸ್ಕೊಳ್ತಾನೆ? ರುದ್ರನಿಗೆ ಪ್ರತಿಬಿಂಬದ ಹಾಗೆ ಕಾಣಿಸ್ಕೊಳ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿ. ಈ ಬ್ರಹ್ಮನಿಗೆ ಪುಟವಾಗಿ ಕಾಣಿಸ್ಕೊಳ್ತಾನೆ. ಯಾಕೆಂದ್ರೆ ಈ ಬ್ರಹ್ಮ ಅಂತ ನೋಡಿ ತಾರತಮ್ಯ ಕ್ರಮದಲ್ಲಿ ಮೂರನೇ ಕಕ್ಷೆಯಲ್ಲಿ ಇರತಕ್ಕಂಥ ಅವರು ತಾರತಮ್ಯ ಕ್ರಮ ಹೇಳಿ ವಿಷ್ಣುವಿನಿಂದ ಆರಂಭ ಮಾಡಿಕೊಂಡು ಸ್ಥಾವರ ಸ್ಥಾವರ ಸತ್ತಾವರೆಗೆ ಹೇಳಿಕೊಂಡು ಬರ್ತಾರೆ. ಹರಿಸರ್ವೋತ್ತಮ ಸಾಕ್ಷಾತ್ ರಮಾಚ ತದನಂತರಂ ವಿಧಿವಾಯು ತದನಂತರೌಚ ಹೀಗೆ ಹೇಳ್ಕೊಂಡು ಬರ್ತಾರೆ. ಮೊದಲಲ್ಲಿ ವಿಷ್ಣು, ಅನಂತರದಲ್ಲಿ ರಮಾದೇವಿ, ಅನಂತರದಲ್ಲಿ ಬ್ರಹ್ಮ, ವಾಯು, ಇವರನ್ನ ಮೂರನೇ ಕಕ್ಷೆಯಲ್ಲಿ ಸೇರಿಸ್ತಾರೆ. ಹೀಗೆ ರಮಾದೇವಿಗೆ ಅಂದ್ರೆ ಲಕ್ಷ್ಮಿಗೆ ಅವಳು ಸರ್ವದಾ ಅನಪಾಯಿನಿಯಾಗಿರೋ ಕಾರಣದಿಂದ, ವಿಷ್ಣುವಿನ ಸಾಮೀಪ್ಯ ಸಂಬಂಧ ಸರ್ವದಾ ಇರೋ ಕಾರಣದಿಂದ ಅವಳಿಗೆ ಪ್ರತ್ಯೇಕವಾಗಿ ಗೋಚರವಾಗಬೇಕು, ಸಾಕ್ಷಾತ್ಕಾರವಾಗಬೇಕು ಅಂತನೋ ನಿಯಮ ಇಲ್ಲ. ಸದಾ ಸನ್ನಿಹಿತಳು ಅವಳು ಸಮಾಸಮಳು. ಆದ್ದರಿಂದ ಅವಳಿಗೆ ಅಪರೋಕ್ಷ ಜ್ಞಾನ ಅಂತನೋ ಪ್ರತೀತಿ ಇಲ್ಲ. ಅವಳು ಆದ್ಮೇಲೆ ವಿಧಿ ವಾಯು, ವಿಧಿ ಅಂದ್ರೆ ಬ್ರಹ್ಮ, ವಾಯು ಅಂದ್ರೆ ಮುಖ್ಯ ಪ್ರಾಣ, ಇವರಿಗೆ ಈ ಭಗವಂತ ಸ್ಫುಟವಾಗಿ ಕಾಣಿಸ್ಕೊಳ್ತಾನೆ. ಹೇಗೆ ಕಾಣಿಸ್ಕೊಳ್ತಾನೆ? ಶಂಖಾಚಕ್ರಾಗದೆ ಇಟ್ಕೊಂಡಲ್ಲ, ಹೀಗೆ ಅಶೇಷ ದೋಷ ವರ್ಜಿತತ್ವಾತ್ ಸರ್ವ ಗುಣ ಸಂಪೂರ್ತಿ, ಎಲ್ಲ ಗುಣಗಳೂ ಕೂಡಿಕೊಂಡಿದ್ದು, ಔದಾರ್ಯ ಇತ್ಯಾದಿ ಎಲ್ಲ ಸದ್ಗುಣಗಳೂ ಇದ್ದು ಒಂದು ದೋಷವೂ ಇಲ್ಲದೆ, ಜನ್ಮ ಸ್ಥಿತಿ ಭಂಗ ಇತ್ಯಾದಿಯಾಗಿ ಯಾವ ವಿಕಾರ ದೋಷವೂ ಇಲ್ಲದೆ ಇರುವ ಹಾಗೆ ಭಗವಂತನ ಮಾಹಾತ್ಮ್ಯ ಜ್ಞಾನ ಸಂಪೂರ್ಣವಾಗಿ ಸ್ಫುಟವಾಗಿ ಆಗುತ್ತೆ. ಇದು ಅಪರೋಕ್ಷ ಜ್ಞಾನ ಅಂತನ್ನೋದನ್ನ ಈ ಪ್ರಕಾರವಾಗಿ ಹೇಳಿ, ಈ ಜ್ಞಾನವನ್ನ ಪಡ್ಕೊಂಡು
ಈ ಜ್ಞಾನವನ್ನು ಪಡ್ಕೊಂಡ್ರೆ ಅಧಿಕಾರಿಗಳಾದವರು ವಿಷ್ಣುವಿಗೆ ಅತ್ಯರ್ಥ ಪ್ರಸನ್ನ ಹೇಳ್ತಾರೆ. ಅಂದ್ರೆ ಏನು? ಇಂಥ ಜೀವಿಯ ವಿಚಾರವಾಗಿ ವಿಷ್ಣುವಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದು ಇವನಿಗೆ ಬಂಧ ಹೋಗಲಿ, ಇವನಿಗೆ ಮುಕ್ತಿ ಸಿಗಲಿ ಅಂತನೋ ಇಚ್ಛೆ ಅವನಲ್ಲಿ ಉಂಟಾಗುತ್ತೆ. ಇದನ್ನ ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನದಿಂದ ಬರತಕ್ಕಂತಹ ಫಲ ಏನು? ಅತ್ಯರ್ಥ ಪ್ರಸಾದ. ಆದ್ದರಿಂದ ಇದು ಮೊದಲನೇ ದಾರಿಯಲ್ಲಿ ನಾವು ವಿಷ್ಣುವಿನ ಅತ್ಯರ್ಥ ಪ್ರಸಾದವನ್ನು ಪಡೆದುಕೊಳ್ಳಬೇಕಾದ್ರೆ ಮಾಡಬೇಕಾದದ್ದೇನು? ಈ ಭಗವಂತನಿಗೆ ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯ ಬರಬೇಕು. ಅವನಿಗೆ ಒಂದು ಇವನಿಗೆ ಮುಕ್ತಿಯಾಗಲಿ ಅಂತನೋ ಬಯಕೆ ಅವನ ಮನಸ್ಸಿನಲ್ಲಿ ಬರಬೇಕು. ಬಂಧ ಹೋಗಲಿ ಅಂತನ್ನೋದು ಬರಬೇಕು. ಆಗ ಅನುಗ್ರಹ ಪ್ರಸಾದ ಅಂತನ್ನೋದು ಬರಬೇಕು. ಇದಾಗಬೇಕಾದ್ರೆ ಏನು? ಈ ಚೌಕಟ್ಟಿನಲ್ಲಿ ಕರ್ಮವನ್ನ, ಜ್ಞಾನವನ್ನ, ಭಕ್ತಿಯನ್ನ ವಿಮರ್ಶಬೇಕು. ಅತ್ಯರ್ಥ ಪ್ರಸಾದಕ್ಕೆ ಬೇಕಾದಂತಹದ್ದು ಕರ್ಮ, ಜ್ಞಾನ, ಭಕ್ತಿ. ಈ ಕರ್ಮದ ವಿಚಾರವಾಗಿ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅತ್ಯರ್ಥ ಪ್ರಸಾದವನ್ನ ಬಯಸಿ ಕರ್ಮವನ್ನು ಮಾಡುವುದು ಹೇಗೆ ಮಾಡಬೇಕು ಅಂದ್ರೆ ಅವರು ಹೇಳ್ತಾರೆ, ವೇದಗಳಿಗೆ ಅರ್ಥವನ್ನ ಈಗ ವಿಷ್ಣು ಪರವನ್ನಾಗಿ ಮಾಡಿದ್ರು. ಶಾಸ್ತ್ರಾಣಾಂ ತತ್ಪರತ್ವಂ ಅಂತ ಭಗವದ್ಗೀತಾ ಭಾಷೆಯಲ್ಲಿ ಆದಿಯಲ್ಲೇನೆ ಎಲ್ಲಾ ಶಾಸ್ತ್ರಗಳಿಗೂ ವಿಷ್ಣುವಿನ ಉತ್ಕರ್ಷೆಯನ್ನು ಹೇಳೋದೇ ಮಹಾತಾತ್ಪರ್ಯ. ವಿಷ್ಣುವಿನ ಸರ್ವೋತ್ಕರ್ಷವನ್ನು ಹೇಳೋದೇ ಮಹಾತಾತ್ಪರ್ಯಂ ಸರ್ವೇಷಾಂ ಆಗಮಾನಾಂ. ಎಲ್ಲ ಆಗಮಗಳಿಗೂ ಕೂಡ ಮಹಾತಾತ್ಪರ್ಯ ಏನು? ವಿಷ್ಣು ಸರ್ವೋತ್ತಮವನ್ನು ಹೇಳ್ತಕ್ಕಂಥದ್ದು. ಆದ್ರಿಂದ ವೇದಗಳಲ್ಲಿ ಈ ಕರ್ಮವನ್ನು ಮಾಡು, ಆ ಕರ್ಮವನ್ನು ಮಾಡು, ಸ್ವರ್ಗ ಕಾಮೋ ಯಜೇತ ಅಂತ ವಿಧಿ ಹೇಳುತ್ತೆ. ಸ್ವರ್ಗ ಕಾಮೋ ಯಜೇತ. ಆದ್ರೆ ಅದರ ಅರ್ಥ ಸ್ವರ್ಗವನ್ನು ಬಯಸಿ ನೀನು ಒಂದು ಕರ್ಮವನ್ನು ಮಾಡು, ಜ್ಯೋತಿಷ್ಠಾಮಾದಿ ಯಾಗವನ್ನು ಮಾಡು ಅಂತ ಅರ್ಥ ಅಲ್ಲ. ಸ್ವರ್ಗವನ್ನ ಬಯಸಿ ಕರ್ಮವನ್ನು ಮಾಡಿದ್ರೆ ಅದು ಕಾಮ್ಯ ಕರ್ಮ ಅಂತ ಆಯ್ತು. ಕರ್ಮದಲ್ಲಿ ಕಾಮ್ಯ ಅಕಾಮ್ಯ ಅಂತ ಎರಡು ಬಗೆ. ಈ ಅಕಾಮ್ಯ ಅಂದ್ರೆ ನಾವು ಯಾವ ಬೈಕಿಯನ್ನು ಇಟ್ಟುಕೊಳ್ಳದೆ ಭಗವತ್ ಪ್ರೀತಿಯಾಗಲಿ ಅಂತ ನಾವು ಏನು ಕೆಲಸ ಮಾಡ್ತೀವೋ ಇದನ್ನ ಅಕಾಮ್ಯ ಅಂತ ಕರೀತಾರೆ. ಈ ಅಕಾಮ್ಯದಲ್ಲಿ ಈ ಕಾಮನಾಭಾವ ಇಲ್ಲದೆ ಇದನ್ನು ವಿಧಿವಿಹಿತವಾಗಿರೋದ್ರಿಂದ ಮಾಡ್ತೀನಿ, ನಾನು ಶಾಸ್ತ್ರದಲ್ಲಿ ಹೇಳಿದೆ ಮಾಡು ಅಂತ ಮಾಡ್ತಾ ಇದ್ದೀನಿ. ಒಂದರೆ ಇದರಿಂದ ನನಗೆ ಆಗಬೇಕಾದದ್ದು ಏನೂ ಇಲ್ಲ. ನಕಿಂಚಿದಪಿ ಕಾಮಯೇ. ನಾನು ಒಂದು ಕೆಲಸವನ್ನು ಮಾಡಿ ನನಗಿದಾಗ್ಲಿ ಅದಾಗ್ಲಿ ಅಂತನ್ನೋ ಬಯಕೆಯೇ ಇಲ್ಲ. ಸಾಮಾನ್ಯವಾಗಿ ನಾವು ಮಾಡೋ ಕರ್ಮಗಳಿಗೂ ಆಚಾರ್ಯರು ಹೇಳಿರೋ ಕರ್ಮಕ್ಕೂ ಎಷ್ಟು ವ್ಯತ್ಯಾಸ ಅಂತ ತಾವು ಊಹಿಸಿಕೊಂಡು, ನಮಗಿಂತಾದ ಆಗಲಿ ಅಂತ ದೇವರ ಹತ್ರ ಹೋದ್ರೆ ಅದು ಭಗವದ್ ಅಪಚಾರ ಅಂತ ಹೇಳಿ. ಅದು ಅಂದ್ರೆ ಏನು? ನಮಗೇನಾಗಬೇಕು ಅಂತ ಅವನಿಗೆ ಗೊತ್ತಿಲ್ಲ, ನಾವು ಜ್ಞಾಪಿಸ್ಬೇಕು. ಇಂಥದ್ದು ನನಗೆ ಕೊಡು. ನಿನ್ ಮನಸ್ಸಿನಲ್ಲಿ ಇರೋದನ್ನ ಅವನು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವನಿಗೆ. ನೀನು ಗಟ್ಟಿಯಾಗಿ ಹೇಳಬೇಕು, ಒಂದು ಸ್ತೋತ್ರ ಹೇಳಬೇಕು. ಇಷ್ಟಪ್ರದೋಮೆ ಸತತಂ ಸಭೂಯ ಅಂದ್ರೆ ನೀವು ಗಟ್ಟಿಯಾಗಿ ಹೇಳಬೇಕು. ಹೇಳಿದ್ರೆ ಆವಾಗ ಅವನಿಗೆ ಓಹೋ ಹೌದೌದು ಇವನಿಗೆ ಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ಅದ್ರ ಸರ್ವಜ್ಞ ಅಲ್ಲ, ಅವನು ಗೊತ್ತಾಗೋಲ್ಲ. ಹೀಗೆ ಒಂದು ಉದ್ದೇಶ ಇಟ್ಕೊಂಡು ಯಾವುದಾದ್ರೂ ಕರ್ಮವನ್ನು ಮಾಡಿದ್ರೆ, ಒಂದು ಪ್ರಾರ್ಥನೆಯನ್ನು ಮಾಡಿದ್ರೆ ಅದು ಭಗವದ್ ಅಪಚಾರ ಅಂತ ಆಚಾರ್ಯರು ಹೇಳಿದ್ದಾರೆ. ಹೀಗೆ ಕಾಮನಾಯುಕ್ತವಾಗಿ ಏನು ಮಾಡಿದ್ರೂ ಕೂಡ ಅದು ಮುಕ್ತಿಗೆ ಸಾಧಕವಾಗಲಾರದು, ಸಾಧನೆಯ ದಾರಿ ಅಲ್ಲ. ಹೀಗೆ ಅಕಾಮ್ಯ ಅಂತ ಅನ್ನೋದ್ರಲ್ಲಿ ಹೀಗೆ ಯಾವ ಕಾಮನೆಯೂ ಇಲ್ಲವೇ ಇರತಕ್ಕಂಥ ಕರ್ಮ. ಮತ್ತೆ ಕೇವಲ ಕರ್ಮವನ್ನು ಮಾಡಿದರೆ, ಭಕ್ತಿ ಇಲ್ಲದೆ ಕರ್ಮವನ್ನು ಮಾಡಿದರೆ ಇಂಥ ಕರ್ಮ ಪಾಪಕ್ಕೆ ದಾರಿಯಾಗತ್ತೆ. ವೇದ ವಿಹಿತವಾದ ಕರ್ಮವೇ ಆಗಬಹುದು, ಅದು ಸಂಧ್ಯಾ ವಂದನೆಯೇ ಆಗಬಹುದು, ಅಗ್ನಿಹೋತ್ರವೇ ಆಗಬಹುದು, ಮತ್ತೊಂದೇ ಆಗಬಹುದು, ವೇದದಲ್ಲಿ ಹೇಳಿರುವಂತಹ ಕರ್ಮವೇ ಆಗಬಹುದು. ಆದರೆ ಭಕ್ತಿ ಇಲ್ಲದೆ ಅದನ್ನು ಮಾಡಿದರೆ ಪಾಪ ಸಂಘದ್ದಾಯೈವ ಭವತಿ, ಅದು ಪಾಪಕ್ಕೆ ದಾರಿ ಮಾಡಿಕೊಡುತ್ತೇ ವಿನಃ ಅದು ಸಾಧಕವಾಗಲಾರದು.
ಆದ್ರಿಂದ ಆಚಾರ್ಯರು ಏನು ಹೇಳಿದ್ರು, ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ಇದು ಕುರುಭುಂಕ್ಷ್ವ ಅನ್ನೋದು ಮುಖ್ಯ ಅಲ್ಲ. ಕುರು ಹುಂಕ್ಷ್ವಜ ಕರ್ಮ ನಿಮ್ಮ ಅಧೀನದಲ್ಲಿಲ್ಲ. ಹುಂಕ್ಷ್ವ ಅನ್ನೋದು ಬೇರೆ ಯಾರೋ ನಿಮ್ಮನ್ನು ಮಾಡಿಸ್ತಾನೆ. ಕುರು ಅಂತನ್ನೋದು ನಿಮಗೆ ಕಿಂಚಿತ್ ಕರ್ತೃತ್ವ. ಜೀವನಿಗೆ ಅಂಥ ಮಾಡ್ತೀನಿ ಬಿಡ್ತೀನಿ ಅಂತ ಅನ್ನೋ ಕರ್ತೃತ್ವ ಇಲ್ಲ. ಕಿಂಚಿತ್ ಕರ್ತೃತ್ವ ಜೀವನಿಗಿರೋದು. ಅವನಿಗೆ ಕುರು ಅಂತ ಯಾಕೆ ಹೇಳಬೇಕು ಅಂದ್ರೆ, ಮಾಡಿಸೋನು ಅವನು, ಕರ್ತ ಕಾರಯಿತ ಚೈವ, ಮತ್ತು ಇವನ ಫಲವನ್ನು ಕೊಡೋನು ಅವನೇ. ಆದ್ರಿಂದ ಕುರು ಭುಂಕ್ಷ್ವಚ ಕರ್ಮ ಅಂತನ್ನೋದು ಮನುಷ್ಯನಿಗೆ ಮಾಡಿದ ಉಪದೇಶ ಅಲ್ಲ ಆಚಾರ್ಯರು. ಹರಿಪಾದ ವಿನಮ್ರ ಧಿಯಾ ಸತತಂ ಅನ್ನೋದು ಅವನಿಗೆ ಇದು ಅರ್ಥ ಸ್ವಾತಂತ್ರ್ಯಕ್ಕೆ ಬಿಟ್ಟಿತ್ತು. ನೀನು ಕರ್ಮವನ್ನು ಹೇಗೆ ಮಾಡ್ತೀಯಾ? ಭಕ್ತಿ ಇಟ್ಟುಕೊಂಡು ಮಾಡ್ತೀಯಾ? ಭಕ್ತಿ ಇಲ್ಲದೆ ಆಡಂಬರಕ್ಕಾಗಿ ಮಾಡ್ತೀಯಾ? ಭಕ್ತಿ ಇಲ್ಲದೆ ಕೇವಲ ಕರ್ಮಕ್ಕಾಗಿ ಮಾಡ್ತೀಯಾ? ಹೀಗೆ ಭಕ್ತಿ ಇಲ್ಲದೆ ಮಾಡಿದ ಕರ್ಮ ಅದು ಪಾಪಕ್ಕಾಗಿ ಆಗುತ್ತೆ ವಿನಃ ಅದರಿಂದ ಅದು ಸಾಧನೆ ಅಂತ ಆಗೋಲ್ಲ. ಅಕಾಮ್ಯ ಅಂತನ್ನೋ ಮಾತು ಅಪರೋಕ್ಷ ಜ್ಞಾನಕ್ಕೆ ದಾರಿ ಮಾಡಿಕೊಡುವಂಥ ಅಕಾಮ್ಯ ಕರ್ಮ. ಮತ್ತು ಕಾಮ್ಯ ಕರ್ಮದಲ್ಲಿ ಎರಡು ಹೇಳ್ತಾರೆ, ಪ್ರಾರಬ್ಧ ಅಪ್ರಾರಬ್ಧ ಎರಡು ಹೇಳ್ತಾರೆ. ಪ್ರಾರಬ್ಧ ಅಂದ್ರೆ ಹಿಂದೆ ನಾವು ಮಾಡಿದ ಕರ್ಮಗಳು ಫಲವನ್ನು ಕೊಡೋದಕ್ಕೆ ಆರಂಭ ಮಾಡಿ ಈ ಜನ್ಮಕ್ಕೆ ಯಾವುದು ಸನ್ನಿಹಿತ ಕಾರಣವಾಗಿದೆಯೋ, ಈ ಜನ್ಮದಲ್ಲಿ ಆಗಲೇ ಪ್ರವೃತ್ತವಾಗಿದೆಯೋ, ಇದನ್ನು ಪ್ರಾರಬ್ಧ ಅಂತ ಕರೀತಾರೆ. ಪ್ರಾರಬ್ಧ ಅಂದ್ರೆ ನಾವು ಅನುಭವಿಸಿಯೇ ತೀರಬೇಕು, ಬೇರೆ ಯಾವ ರೀತಿಯಿಂದಲೂ ಕೂಡ ಈ ಕರ್ಮದ ಕ್ಷಯ ಅಂತ ಆಗೋದು ಸಾಧ್ಯ. ಇದನ್ನು ಪ್ರಾರಬ್ಧ ಅಂತ ಕರೀತಾರೆ. ಈ ಪ್ರಾರಬ್ಧದಲ್ಲಿ ಇಷ್ಟ ಅನಿಷ್ಟ ಅಂತ ಎರಡು ಉಂಟು. ಈ ಪ್ರಾರಬ್ಧ ಕರ್ಮದಲ್ಲಿ ನಮಗೆ ಬೇಕಾದಂತಹದ್ದು ಪುಣ್ಯ. ಅದು ಪುಣ್ಯವೂ ಪ್ರಾರಬ್ಧವೇ, ಪಾಪವೂ ಪ್ರಾರಬ್ಧವೇ. ಸಾಮಾನ್ಯವಾಗಿ ನಾವು ಇದು ಏನು ಪ್ರಾರಬ್ಧ ಅಂದ್ರೆ ಪಾಪ ಅಂತ ಮಾತ್ರ ಹೇಳ್ತೀವಿ. ಆದರೆ ವಾಸ್ತವವಾಗಿ ಶಾಸ್ತ್ರ ದೃಷ್ಟಿಯಿಂದ ಈ ಪ್ರಾರಬ್ಧ ಅನ್ನೋದು ಪುಣ್ಯವೂ ಆಗಬಹುದು, ಪಾಪವೂ ಆಗಬಹುದು. ನಮಗೆ ಈ ಜನ್ಮದಲ್ಲಿ ಇರತಕ್ಕಂತಹ ಜ್ಞಾನಕ್ಕೆ ಅಥವಾ ಭಕ್ತಿಗೆ ಅಥವಾ ವೈರಾಗ್ಯಕ್ಕೆ ಅಥವಾ ಒಂದು ಯೋಗ್ಯತೆಗೆ ಆ ಒಂದು ಪ್ರಾರಬ್ಧ ಪುಣ್ಯವೇ ಕಾರಣ. ನಮಗ ಕೆಟ್ಟದ್ದಕ್ಕೆ ಪಾಪ ಕಾರಣ. ಹೀಗೆ ಇಷ್ಟ ಅನಿಷ್ಟ ಅಂತ ಎರಡು ಹೇಳಿ, ಇಷ್ಟವಾದದ್ದು ಅದು ನಾಶವಾಗುವಂತಹ ಸಂಭವ ಇಲ್ಲ. ಅದು ಪುಣ್ಯವಾದದ್ದರಿಂದ ಅದು ಮುಕ್ತಿಯಲ್ಲಿ ಕೂಡ ಅದು ಇದ್ದುಕೊಂಡು ಆನಂದಾತಿಶಯಕ್ಕೆ ಕಾರಣವಾಗುತ್ತೆ. ಇಷ್ಟ ಅಂತನೋ ಕಾಮ್ಯ. ಇನ್ನು ಅನಿಷ್ಟವಾದದ್ದು ಈ ಅಪರೋಕ್ಷ ಜ್ಞಾನ ಬಂದರೆ ಹೊರಟು. ಅಪರೋಕ್ಷ ಜ್ಞಾನದಿಂದ ಇದನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ. ಅಪ್ರಾರಬ್ಧ ಸಂಚಿತ ಆಗಾಮಿ ಇದೆರಡೂ ಕೂಡ ಹೀಗೆ ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಅದು ಭಸ್ಮಂ ಯಾಂತಿ, ಅದು ಭಸ್ಮವಾಗಿ ಹೋಗುತ್ತೆ. ಹೀಗೆ ಅಪರೋಕ್ಷ ಜ್ಞಾನ ಅಂತನ್ನೋದನ್ನ ಈ ಕರ್ಮದ ನೆಲೆಯಲ್ಲಿ ಆಚಾರ್ಯರಿಟ್ಟು ಕರ್ಮವನ್ನು ಮನುಷ್ಯ ಮಾಡತಕ್ಕದ್ದು. ಆದರೆ ಶಾಸ್ತ್ರದಲ್ಲಿ ಹೇಳಿದೆ ಅಂತನ್ನೋ ಕಾರಣಕ್ಕೆ ಮಾತ್ರ ಅಲ್ಲದೆ, ಇಂಥ ಕರ್ಮವನ್ನು ಮಾಡಿದರೆ ಭಗವತ್ ಪ್ರೀತಿಯಾದೀತು ಅಂತನ್ನೋ ದೃಷ್ಟಿಯಿಂದ ಇವನು ಕರ್ಮವನ್ನು ಮಾಡತಕ್ಕದ್ದು. ಇದನ್ನು ಹೀಗೆ ಹೇಳಿ, ಈ ಕರ್ಮ ಅಂತನ್ನೋದು ಇಷ್ಟ ಕರ್ಮದಲ್ಲಿ ಇನ್ನೊಂದು ಜಿಜ್ಞಾಸೆ ಮಾಡ್ತಾರೆ. ಇದು ವೇದಾಂತದಲ್ಲಿ ಮೀಮಾಂಸದಲ್ಲಿ ತುಂಬಾ ಮುಖ್ಯವಾದ ಭಾಗ. ಈ ಹೊತ್ತಿಗೆ ಅದು ಬೇಕಾಗಿಲ್ಲ ಅಂತ ಕಾಣುತ್ತೆ. ಈ ಕರ್ಮ ಮಾಡುವಾಗ ಒಂದು ಚರ್ಚೆ ಏನು ಬರುತ್ತೆ ಮೀಮಾಂಸದಲ್ಲಿ, ಪೂರ್ವ ಮೀಮಾಂಸದಲ್ಲಿ ಚರ್ಚೆ ಏನು ಬರುತ್ತೆ, ನಾವು ಕರ್ಮವನ್ನು ಯಾತಕ್ಕಾಗಿ ಮಾಡ್ತೀವಿ, ಕಾರ್ಯದ ಅಂತ ಒಂದು, ಇದು ಮಾಡಬೇಕು ಅಂತ ಮಾಡ್ತೀವಿ. ಹೀಗೆ ಮಾಡಬೇಕು ಅಂತ ನಾವು ಮಾಡ್ತೀವಿಯೋ, ಹೀಗೇನೋ ಮಾಡಬೇಕು ಅಂತ ಮಾಡೋದು ಎಷ್ಟು ಭಾಗ. ಆದ್ರೆ ಈಗ ಮಾಡಿದ್ರಿಂದ ಏನೋ ಒಂದು ಆಗುತ್ತೆ ಅಂತನ್ನೋದು ಇಷ್ಟ ಸಾಧನತ ಅಂತ ಕರೀತಾರೆ. ಇಷ್ಟ ಸಾಧನತ, ಇಂಥದ್ದನ್ನು ನಾನು ಮಾಡಿಕೊಳ್ಳೋದಕ್ಕಾಗಿ ಈ ಕರ್ಮವನ್ನು ಮಾಡ್ತೀನಿ. ಕೇವಲ ಕರ್ಮ ಮಾಡೋದಕ್ಕಾಗಿ ಕರ್ಮ ಬರ್ಬೇಕಂತ ಇದು ಕಾರ್ಯತ. ಆದ್ರೆ ಆಚಾರ್ಯರು ಹೇಳ್ತಾರೆ, ನಾವು ಮಾಡೋ ಕರ್ಮಗಳಲ್ಲಿ ಈ ಕಾರ್ಯದ ಅಂತನ್ನೋ ಭಾಗಕ್ಕಿಂತ ಇಷ್ಟ ಸಾಧನದ ಅಂತನ್ನೋ ಭಾಗ ಮುಖ್ಯವಾದದ್ದು. ಆದ್ರಿಂದ ಯಾವುದಾದ್ರೂ ಒಂದು ಉದ್ದೇಶ ಇಟ್ಟುಕೊಳ್ಳದೆ
ಕರ್ಮವನ್ನು ಮಾಡು ಅಂದ್ರೆ ಕರ್ಮಕ್ಕೆ ಸಾರ್ಥಕ್ಯ ಇಲ್ಲ. ಕರ್ಮವನ್ನು ಜನ ಮಾಡೋಲ್ಲ. ಒಂದು ಅನುದ್ದೇಶ್ಯ, ಒಂದು ಪ್ರಯೋಜನವನುದ್ದೇಶ್ಯ ನಮ್ಮಂದೋಮಿ ಪ್ರವರ್ತದೆ ಅಂತ ಹೇಳ್ತಾರೆ. ಯಾವ್ದು ಇದಕ್ಕೆ ಉದ್ದೇಶ, ಯಾವ್ದು ಇಟ್ಕೊಳ್ಬೇಕು? ಸ್ವರ್ಗವನ್ನು ಉದ್ದೇಶ ಇಟ್ಕೊಳ್ಬೇಡಿ ಅಂದ್ರಿ, ಯಾವ ಕಾಮನೆಯನ್ನು ನೀವು ಇಟ್ಕೊಳ್ಬೇಡಿ ಅಂತಂದ್ರಿ. ಮತ್ ಏನು ಕಾರ್ಯ ಮಾಡಿ ಅಂತಂದ್ರೆ ಅದಕ್ಕೆ ಉದ್ದೇಶ ಒಂದು ಇಟ್ಕೊಳ್ಬೇಕಲ್ಲ ನಾವು. ಅಂದ್ರೆ ಜ್ಞಾನಕ್ಕಾಗಿ ಮಾಡಿ. ಈ ಜ್ಞಾನ ಅಂತನೋದೇ ಇಷ್ಟ ಸಾಧನದ. ಆದ್ರಿಂದ ಸಾಧಕನಾದವನು ಮಾಡಬೇಕಾದ ಕರ್ಮ ಎಲ್ಲ ಜ್ಞಾನ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡತಕ್ಕದ್ದು. ಹಾಗೆ ಹೇಳ್ತಾರೆ, ಕರ್ಮಗಳನ್ನು ಮಾಡಿದರೆ ಈ ದುರಿತ ನಿವೃತ್ತಿಯಾಗಿ ಅಂತಃಕರಣ ಶುದ್ಧವಾಗಿ ಜ್ಞಾನ ಯೋಗ್ಯತಾ ಅಂತ ಒಂದು ಬರುತ್ತೆ. ಆದ್ರಿಂದ ಕರ್ಮಕ್ಕೆ ನೇರವಾದ ಪ್ರಯೋಜನ ಏನು? ಜ್ಞಾನ ಬರೋದಕ್ಕೆ ಒಂದು ಯೋಗ್ಯತೆ. ಈ ಯೋಗ್ಯತೆಯನ್ನು ಪಡ್ಕೊಂಡ್ರೆ ಕರ್ಮಯೋಗ ಅಂತನೂ ಸಿಕ್ಕಿತ್ತು. ಹೀಗೆ ಅಕಾಮ್ಯವಾದ ಕರ್ಮವನ್ನ ಅಪರೋಕ್ಷಾನುಭೂತಿಗಾಗಿ ನಾವು ಮಾಡುವಾಗ ಹೀಗೆ ಜ್ಞಾನೇಚ್ಛಾ ಅಥವಾ ಜಿಜ್ಞಾಸ ಅಂತ ಒಂದಿಟ್ಕೊಳ್ಬೇಕು. ಆದ್ರಿಂದ ಏನಾಯಿತು? ಎಲ್ಲ ಕರ್ಮಗಳಲ್ಲಿ ಮುಖ್ಯವಾದಂತಹ ಕರ್ಮ ಯಾವುದು? ಶಾಸ್ತ್ರಾಭ್ಯಾಸ, ಜಿಜ್ಞಾಸ ಅಂತ. ಅಥಾದೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರ ನಿರ್ಣಾಯಕವಾದ ಗ್ರಂಥಗಳಲ್ಲೆಲ್ಲ ಸರ್ವಶ್ರೇಷ್ಠವಾದದ್ದು. ಹೀಗೆ ಜಿಜ್ಞಾಸ ಅಂತ ಅನ್ನೋದಿಲ್ಲದೆ ಇದ್ರೆ, ಹೀಗೆ ವಿಚಾರ ಅಂತ ಅನ್ನೋದಿಲ್ಲದೆ ಇದ್ರೆ, ಅರ್ಥನಿಷ್ಪತ್ತಿ ಅಂತ ಅನ್ನೋದು ಇಲ್ಲದೆ ಇದ್ರೆ ವೇದಾಭ್ಯಾಸ ಏನು ಪ್ರಯೋಜನ ಇಲ್ಲ. ಆಚಾರ್ಯರು ಒಂದು ಕಡೆ ಹೇಳ್ತಾರೆ, ಜಿಜ್ಞಾಸಾ ವಿಹೀನಸ್ಸನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸ್ವಲ್ಪ ಕಟುವಾಗಿಯೇ ಹೇಳ್ತಾರೆ. ಅದು ಆ ಕಾಲದ ಬ್ರಾಹ್ಮಣರಿಗೆ ಅನ್ವಯಿಸಿದ್ರೆ ನಮ್ಮ ಕಾಲದ ಬ್ರಾಹ್ಮಣರಿಗೆ ಇನ್ನೂ ಅನ್ವಯಿಸಬಹುದು. ವೇದಭಾರ ಭರಾಕ್ರಾಂತ ಬ್ರಾಹ್ಮಣ ಗರ್ಧಭ. ಬ್ರಾಹ್ಮಣ ಅನ್ನೋ ಕತ್ತೆ, ವೇದ ಎಲ್ಲ ವೇದಭಾರ ಭರಾಕ್ರಾಂತ ಬ್ರಾಹ್ಮಣ ಗರ್ಧಭ ಅಂತ ಹೇಳ್ತಾರೆ. ಹೀಗೆ ವೇದವನ್ನು ಬರೀ ಓದಿದರೆ ಪ್ರಯೋಜನ ಇಲ್ಲ, ವೇದದ ಪುರಶ್ಚರಣೆಯಿಂದ ಫಲ ಇಲ್ಲ ಅಂತ ಒಂದು ಸಿದ್ಧಾಂತ. ಅದು ಬೇರೆ ಸಿದ್ಧಾಂತಗಳಲ್ಲಿ ವೇದಕ್ಕೆ ಅಪೂರ್ವವಾದ ಒಂದು ಫಲ ಉಂಟು. ವೇದಗಳನ್ನು ಉಚ್ಚಾರಣೆ ಮಾಡಿದ್ದರಿಂದಲೇ ಫಲ ಉಂಟು, ವೇದಗಳನ್ನ ಹೇಳಿದ್ದರಿಂದಲೇ ಫಲ, ಮಂತ್ರದ ಉಚ್ಚಾರಣೆಯಿಂದಲೇ ಫಲ. ಪಠನಾದೇವ, ಅದನ್ನು ಹೇಳಿಬಿಟ್ರೆ ಫಲ. ನಮ್ಮ ಸಿದ್ಧಾಂತದಲ್ಲಿ ಹಾಗಿಲ್ಲ. ಅರ್ಥವನ್ನು ತಿಳ್ಕೊಂಡ್ರೆ ಫಲ, ಅರ್ಥವನ್ನು ತಿಳ್ಕೊಳ್ಳದೆ ಇದ್ರೆ ವ್ಯರ್ಥ. ಹೀಗೆ ಆಚಾರ್ಯರು ಜಿಜ್ಞಾಸಾಪೂರ್ವಕವಾಗಿ ವೇದವನ್ನು ಓದಿದರೆ ವೇದಾಧ್ಯಯನದ ಪ್ರಯೋಜನ, ಇಲ್ಲದೇ ಇದ್ರೆ ಶಾಸ್ತ್ರಾಭ್ಯಾಸ ನಿರರ್ಥಕ. ಆದ್ರಿಂದ ಏನು ಮಾಡಬೇಕು? ಸಚ್ಛಾಸ್ತ್ರಗಳನ್ನ ಗುರುಮುಖೇನ ಶ್ರವಣ ಮಾಡತಕ್ಕದ್ದು. ಶ್ರವಣ ಅಂತನ್ನೋ ಮಾತಿಗೆ ಯಾವುದು ಮುಖ್ಯವಾದ ಪ್ರಮೇಯಗಳು ಏನು, ಇದನ್ನ ಮನುಷ್ಯ ತಿಳ್ಕೊಳ್ತಕ್ಕದ್ದು. ಭಗವಂತ ಅಂದ್ರೆ ಏನು, ಜೀವ ಅಂದ್ರೆ ಏನು, ಜಗತ್ತು ಅಂದ್ರೆ ಏನು, ಬಂಧ ಅಂದ್ರೆ ಏನು, ಮುಕ್ತಿ ಅಂದ್ರೆ ಏನು, ಇದು ಮುಖ್ಯವಾದ ಪ್ರಮೇಯಗಳು. ಈ ಮುಖ್ಯವಾದ ಪ್ರಮೇಯಗಳನ್ನ ಅವನು ಶಾಸ್ತ್ರಗಳನ್ನ ನೋಡಿ ಕೇಳಿ ಮತ್ತು ವಿಚಾರ ಮಾಡಿ ಅವನು ಮನಸ್ಸಿಗೆ ಶ್ರವಣ ಮನನಾದಿಗಳಿಂದ ಇದನ್ನು ಗ್ರಹಿಸತಕ್ಕದ್ದು. ಆಚಾರ್ಯರು ಸಾಧನೆಗಳಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಇದು ತುಂಬಾ ಮುಖ್ಯವಾದದ್ದು ಅಂತ ಹೇಳಿದರು. ಇದು ಶಂಕರಾಚಾರ್ಯರು ಹೇಳಿದ್ದನ್ನೇ ಆಚಾರ್ಯರು ಕೂಡ ಅನುಮೋದಿಸಿ, ಇದು ಶ್ರವಣ ಮನನ ನಿಧಿಧ್ಯಾಸನಗಳು ಸರ್ವೋತ್ತಮವಾದ ಸಾಧನೆಗಳು. ಇದನ್ನ ನಿನ್ನೆ ಪ್ರವಚನ ಮುಗಿಸುವಾಗ ಅರಿಕೆ ಮಾಡಿಕೊಂಡೆ. ಶಾಸ್ತ್ರಾಭ್ಯಾಸ ಅಂತನ್ನೋದು ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಇರೋಷ್ಟು ಪ್ರಮುಖವಾಗಿ ಬೇರೆ ಯಾವ ಸಿದ್ಧಾಂತದಲ್ಲೂ ಇಲ್ಲ. ನಮ್ಮಲ್ಲಿ ಒಂದು ಶಾಸ್ತ್ರಾಭ್ಯಾಸಕ್ಕೆ ಒಂದು ಬೆಲೆ ಇದೆ, ಜಿಜ್ಞಾಸೆಗೆ ಒಂದು ಬೆಲೆ ಇದೆ. ಹೀಗೆ ಜಿಜ್ಞಾಸೆ ಮಾಡದೇ ಇದ್ರೆ ಭಗವತ್ ಪ್ರೀತಿ ಅಂತನೋ ತುಂಬಾ ದೂರ, ಅದು ಸಿಗೋದೇ ಕಷ್ಟ. ಆದ್ರೆ ಹೀಗೆ ಜಿಜ್ಞಾಸ ಅಂತ ಮಾಡಿದ ಮೇಲೆ, ಶ್ರವಣ ಮನನಾದಿಗಳನ್ನು ಮಾಡಿದ ಮೇಲೆ ನಮಗೆ ಆಗಬೇಕಾದದ್ದು ಏನು? ಆಚಾರ್ಯರು ಕೃಷ್ಣಾಮೃತ ಮಹಾನವದಲ್ಲಿ ಒಂದು ಮಾತಾಡ್ತಾರೆ. ಆಲೋಟ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಶಾಸ್ತ್ರಗಳನ್ನೆಲ್ಲ ಓದಿ
ವಿಚಾರ್ಯ ಚ ಪುನಃ ಪುನಃ ಶ್ರವಣ ಮಾಡಿ ಮನನ ಮಾಡಿ ಮತ್ತೆ ಮತ್ತೆ ಅನುಸಂಧಾನ ಮಾಡಿ ಇದಮೇಕಂ ಸುನಿಷ್ಪನ್ನಂ ಇದು ಒಂದು ಖಚಿತವಾಗಿ ಗೊತ್ತಾಯಿತು. ಏನು? ಧ್ಯೇಯೋ ನಾರಾಯಣ ಸದಾ. ಈ ನಾರಾಯಣ ಅಂತನ್ನೋನನ್ನ ಧ್ಯಾನ ಮಾಡಬೇಕು ಅಂತನ್ನೋದು ಶಾಸ್ತ್ರಾಭ್ಯಾಸದಿಂದ ಗೊತ್ತಾಗ್ತದೆ. ಶಾಸ್ತ್ರಾಭ್ಯಾಸದಿಂದ ಒಂದು ಡಿಗ್ರಿ ಬರಬೇಕಾಗಿಲ್ಲ, ವಾದಿ ಪರಾಜಯ ಆಗಬೇಕಾಗಿಲ್ಲ, ಸಭೆಯಲ್ಲಿ ಮಾತನಾಡಬೇಕಾಗಿಲ್ಲ. ಈ ಶಾಸ್ತ್ರಾಭ್ಯಾಸ ಮಾಡಿದ ಪ್ರಯೋಜನ ಏನು? ವಿಷ್ಣು ಉತ್ಕರ್ಷನಾದವನು, ಸರ್ವೋತ್ತಮನಾದವನು ಅಂತನ್ನೋ ಒಂದು ಕಲ್ಪನೆ ಮನಸ್ಸಿನಲ್ಲಿ ಸ್ಥಿರವಾಗಿ ಮೂಡಿದರೆ ಅದು ಶಾಸ್ತ್ರಾಭ್ಯಾಸದ ಫಲ. ಆದ್ರೆ ಇಲ್ಲಿ ಧ್ಯೇಯ ಅಂತ ಹೇಳಿದ್ದ. ಧ್ಯೇಯೋ ನಾರಾಯಣ. ಶಾಸ್ತ್ರಜ್ಞಾನದಿಂದ ಮುಕ್ತಿ ಬರೋಲ್ಲ. ಶಾಸ್ತ್ರಜ್ಞಾನದಿಂದ ನೇರವಾಗಿ ಅಪರೋಕ್ಷ ಜ್ಞಾನ ಅಂತನ್ನೋದು ಬರಲಾರದು. ಆದರೆ ಈ ಶಾಸ್ತ್ರದಿಂದ ಗೊತ್ತಾಗೋದೇನು? ನಾರಾಯಣ ಧ್ಯೇಯ ಸದಾ. ಇವನು ಧ್ಯಾನಕ್ಕೆ ಯೋಗ್ಯನಾದವನು, ಧ್ಯಾನಕ್ಕೆ ಅರ್ಹನಾದವನು, ನಾವು ಅನುಸಂಧಾನ ಮಾಡೋದಕ್ಕೆ ತಕ್ಕವನು. ಈ ಒಂದು ಜ್ಞಾನ ಇದಮೇಕಂ ಸುನಿಷ್ಪನ್ನಂ. ಇದು ನನಗೆ ಗೊತ್ತಾಯಿತು ಚೆನ್ನಾಗಿ, ಇದು ಸಿದ್ಧವಾಯಿತು. ಏನು? ನಾರಾಯಣ ಧ್ಯೇಯ ಇತಿ ನಿಷ್ಪನ್ನ. ಇದು ಗೊತ್ತಾಯಿತು. ಈ ಧ್ಯೇಯ ಹೇಗೆ? ಈ ಧ್ಯೇಯ ಅಂತನ್ನೋ ಮಾತಿಗೆ ಆಚಾರ್ಯರು ಭಕ್ತ್ಯಾಯೇವ, ಭಕ್ತಿಯಿಂದ ಮಾತ್ರವೇ ಅವನು ಧ್ಯೇಯ ಅಂದ್ರೆ ಜ್ಞಾನದ ಭಾಗ ಇಲ್ಲಿ ಮುಗಿಯಿತು. ಜ್ಞಾನವಾದ ಮೇಲೆ ಅನುಸಂಧಾನ ಮಾಡತಕ್ಕಂತಹ ಪ್ರಕಾರದಲ್ಲಿ ಭಕ್ತಿ ಅಂತನ್ನೋದು ಮುಖ್ಯವಾದ ಭಾಗ. ಆಚಾರ್ಯ ಸಿದ್ಧಾಂತದಲ್ಲಿ ಈ ಭಕ್ತಿ ಅಂತನ್ನೋದನ್ನ, ಈ ಜ್ಞಾನ ಅಂತನ್ನೋದು ಪ್ರಮೇಯ ಜ್ಞಾನ. ನಮಗೆ ಶಾಸ್ತ್ರಜ್ಞಾನ, ಶಾಸ್ತ್ರ ಭಾಗದಿಂದ ಬರೋದೇನು? ಪ್ರಮೇಯ ಜ್ಞಾನ. ವಿಷ್ಣುವಿನ ಸ್ವರೂಪ ಏನು? ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ. ಇದು ನಮಗೆ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ಇದೆಲ್ಲ ಏನು? ಪ್ರಮೇಯಗಳು. ಶಾಸ್ತ್ರಾಭ್ಯಾಸದಿಂದ ಬರೋದು ಪ್ರಮೇಯ ಜ್ಞಾನ. ಈ ಪ್ರಮೇಯ ಜ್ಞಾನವನ್ನ ನಾವು ಸಾಧಕ ಜ್ಞಾನವನ್ನಾಗಿ ಮಾರ್ಪಡಿಸಿಕೊಳ್ಳಬೇಕು. ನಾವು ಶಾಸ್ತ್ರಗಳನ್ನ ಓದಿ ಏನು ತಿಳ್ಕೊಂಡಿದ್ದೀವೋ ಇದನ್ನ ಯಾವುದಾದ್ರೂ ಒಂದು ಸಂಸ್ಕಾರ ಮಾಡಿ ಇದಕ್ಕೆ ಈ ಸಂಸ್ಕಾರದಿಂದ ಇದನ್ನ ಸಮರ್ಥವನ್ನಾಗಿ ಮಾಡಬೇಕು. ಮುಕ್ತಿಗೆ ಸಮರ್ಥವನ್ನಾಗಿ ಮಾಡುವಂತಹ ಜ್ಞಾನವನ್ನ ಅಪರೋಕ್ಷ ಜ್ಞಾನ ಅಂತ ಬರೆದು ಅಂತ ಹೇಳಿ ಈ ಅಪರೋಕ್ಷ ಜ್ಞಾನಕ್ಕಾಗಿ ಭಕ್ತಿಯನ್ನು ಮಾಡತಕ್ಕದ್ದು. ಈ ಪ್ರಮೇಯ ಜ್ಞಾನವನ್ನ ಜ್ಞಾನ ಅಂತ ಕರೆಯೋಲ್ಲ, ಮಾಹಾತ್ಮ್ಯ ಜ್ಞಾನ ಅನ್ನೋದು ಜ್ಞಾನ. ಜ್ಞಾನ ಅಂತನ್ನೋ ಮಾತಿಗೆ ಆಚಾರ್ಯರಲ್ಲಿ ಏನು ಹೇಳಿದ್ದಾರೆ? ಮಾಹಾತ್ಮ್ಯ ಜ್ಞಾನ ಏವ ಜ್ಞಾನ ಮಿತಿರ್ಯತೆ. ಜ್ಞಾನ ಅಂತನ್ನೋದು ಭಗವಂತನ ಮಾಹಾತ್ಮ್ಯ ಜ್ಞಾನವನ್ನ ನಾವು ಜ್ಞಾನ ಅಂತ ಕರೆಯುವುದು. ಈ ಜ್ಞಾನ, ಈ ಮಾಹಾತ್ಮ್ಯ ಜ್ಞಾನ ಶಾಸ್ತ್ರದಲ್ಲಿ ಬಂದದ್ದು ಪರೋಕ್ಷ. ನಾವೆಲ್ಲ ಓದಿ ಶಾಸ್ತ್ರವನ್ನು ದಿವಸ ಓದಿ ಪರೀಕ್ಷೆಯನ್ನು ಕೊಟ್ಟು ಬೇರೆಯವರಿಗೆ ಹೇಳಿ ಇದೆಲ್ಲ ನಾವು ಇದನ್ನ ರಿಪೀಟ್ ಮಾಡಬಹುದು, ಮತ್ತೆ ಮತ್ತೆ ಹೇಳಬಹುದು. ಆದರೆ ಇದು ದೃಢವಾಗಬೇಕಲ್ಲ ಮನುಷ್ಯನಲ್ಲಿ. ಹೀಗೆ ದೃಢವಾಗೋದಕ್ಕೆ ದಾರಿ ಭಕ್ತಿ ಅಂತ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ದಯಾ ಮುಕ್ತಿ ನಚ ಅನ್ಯಥಾ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಕ್ತಿ ಅಂತ ನೋಡಿದ ಏನು ಲಕ್ಷಣ ಹೇಳ್ತಾ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಇದಕ್ಕೆ ಮೊದಲಲ್ಲಿ ಭಗವಂತನ ಮಾಹಾತ್ಮ್ಯ ಜ್ಞಾನ ಇರಬೇಕು. ಏನು ಮಾಹಾತ್ಮ್ಯ ಜ್ಞಾನ? ಸರ್ವಗುಣ ಪರಿಪೂರ್ಣ ಮತ್ತು ದೋಷ ವಿದೂರ. ಇದು ಎರಡೇ ಮುಖ್ಯವಾದ ಮಾಹಾತ್ಮ್ಯ ಜ್ಞಾನ. ಹೀಗೆ ಮಾಹಾತ್ಮ್ಯ ಜ್ಞಾನವನ್ನ ಪಡ್ಕೊಂಡು ಸುದೃಢ, ಅದು ದೃಢವಾಗಿ ನಿಂತು, ಸರ್ವತೋಧಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಿಂತರೆ, ಇದು ಸ್ನೇಹವಾಗಿ ಪರಿಣಮಿಸಿದರೆ, ಭಗವಂತನಲ್ಲಿ ಒಂದು ಪ್ರೀತಿಯ ಒಂದು ಸಂಬಂಧ ಏರ್ಪಟ್ರೆ ಇದನ್ನು ಮುಕ್ತಿ, ಇದರ ಭಕ್ತಿ ಅಂತ ಕರೀತಾರೆ. ದಯಾ ಮುಕ್ತಿ, ಇದರಿಂದ ಮುಕ್ತಿ. ನಚ ಅನ್ಯಥಾ, ಬೇರೆ ಯಾವುದರಿಂದಲೂ ಇದು ಮುಕ್ತಿ ಅಂತ ಅನ್ನೋದು ಬರಲಾರದು. ಆಚಾರ್ಯರ ಈ ಮಾತಿಗೆ ನ್ಯಾಯ ಸುಧಾಕಾರರು
ಜಯತೀರ್ಥರು ಇದರಲ್ಲಿ ವಿಸ್ತಾರವಾಗಿ ಹೇಳಿ, ಪರಮೇಶ್ವರ ಭಕ್ತಿರ್ನಾಮ, ಈ ಪರಮೇಶ್ವರನಲ್ಲಿ ಭಕ್ತಿ ಅಂತ ಅನ್ನೋದು, ಪರಮೇಶ್ವರ ಅಂದ್ರೆ ಈಶ್ವರ ಅಲ್ಲ, ಪರಮೇಶ್ವರ ಅಂದ್ರೆ ಬ್ರಹ್ಮ, ಪರಬ್ರಹ್ಮ. ಪರಮೇಶ್ವರ ಭಕ್ತಿರ್ನಾಮ, ಈ ಪರಮೇಶ್ವರನ ಭಕ್ತಿ ಅಂತ ಅನ್ನೋದು ಏನು ಅಂದ್ರೆ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣತ್ವ ಜ್ಞಾನಪೂರ್ವ. ಇವನ ಗುಣಗಳು ಇವು ನಿರ್ಗುಣ ಅಲ್ಲ, ಇದು ನಿರವಧಿಕ. ಯಾವುದೇ ಗುಣವನ್ನು ತಗೊಂಡ್ರೂ ಕೂಡ ನಖಶಿಖಾಂತವಾಗಿ ಆ ಗುಣಗಳೆಲ್ಲ ಇದೆ. ಆನಂದ, ಜ್ಞಾನ, ನಿತ್ಯತ್ವ ಇತ್ಯಾದಿಯಾಗಿ ಎಲ್ಲಾ ಗುಣಗಳು ಕೂಡ ನಿರವಧ್ಯವಾಗಿ, ಅನಂತವಾಗಿ ಮತ್ತೆ ನಿರವಧಿಕವಾಗಿ ಕಲ್ಯಾಣ ಗುಣಗಳು ಎಲ್ಲ ಇರತಕ್ಕಂಥದ್ದು. ಈ ಜ್ಞಾನ ಬಂದ ಮೇಲೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಇವನು ನಾನು ಅಂತ ಇದ್ದೀನಿ, ನನಗೆ ಬೇಕಾದದ್ದು ಅಂತಿದೆ, ನನ್ನದು ಅಂತಿದೆ. ಇಂಥ ಎಲ್ಲ ವಸ್ತುಗಳಿಗಿಂತ ಒಂದು ಕೋಟಿ ಪಾಲು ಹೆಚ್ಚು ಅವನು. ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಇಷ್ಟು ಗುಣಾಧಿಕನಾಗಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಎಷ್ಟು ಎಡರು ತೊಡರುಗಳು ಬಂದರೂ ಕೂಡ ಈ ಭಗವನ್ಮಾಹಾತ್ಮ್ಯ ಜ್ಞಾನ ಮತ್ತು ಇದರಲ್ಲಿರತಕ್ಕಂತಹ ಒಂದು ನಿಷ್ಠೆ ಎಷ್ಟು ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ನಿರಂತರ ಪರಮ ಪ್ರೇಮ ಪ್ರವಾಹ ಭಕ್ತಿ. ಪರಮೇಶ್ವರನ ಭಕ್ತಿ ಅಂದ್ರೆ ಏನು? ನಿರಂತರ, ಯಾವ ಅಂತರ ಇಲ್ಲದೆ, ತೈಲಧಾರಾವತು ನೀರಿನ ಹೊಳೆ ಆದ್ರೆ ಅಲ್ಲಿ ಇಲ್ಲಿ ಅದಕ್ಕೊಂದು ಸ್ವಲ್ಪ ಮೊಟಕಾಗಬಹುದು. ಎಣ್ಣೆಯ ಪ್ರವಾಹ ಅಂದ್ರೆ ನಿರಂತರವಾಗಿರ್ತಕ್ಕಂಥದ್ದು. ನಿರಂತರ ಪರಮ ಪ್ರೇಮ ಪ್ರವಾಹ. ಈ ಪ್ರೇಮ ಅಂತ ಅನ್ನೋದು ಬಂದ್ರೆ ಇದನ್ನ ಭಕ್ತಿ, ಪರಮೇಶ್ವರ ಭಕ್ತಿರ್ನಾಮ. ಈ ಇಂಥ ಭಕ್ತಿಯಿಂದ ಮುಕ್ತಿ ನಚ ಅನ್ಯಥಾ, ಬೇರೆ ದಾರಿಯಿಂದ ಇದು ಬರಲಾರದು. ಆದ್ದರಿಂದ ಈ ಭಕ್ತಿ ಅಂತನ್ನೋದಕ್ಕೆ ಮುಖ್ಯವಾಗಿ ಇರತಕ್ಕಂತಹ ವಿವರ ಏನು? ಮಾಹಾತ್ಮ್ಯ ಜ್ಞಾನ. ಭಗವಂತನ ಮಾಹಾತ್ಮ್ಯ ಜ್ಞಾನವನ್ನ ಇವರು ಶಾಸ್ತ್ರಾಭ್ಯಾಸ ಮಾಡಿ ತಿಳ್ಕೊಂಡು ಎರಡು ತತ್ವಗಳು, ಸ್ವತಂತ್ರಂಚ ಸ್ವತಂತ್ರಂಚ, ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರ ತತ್ವ ಅನ್ನೋದು ಭಗವಾನ್ ವಿಷ್ಣು. ಹೀಗೆ ಇವರು ತಿಳ್ಕೊಂಡ ಮೇಲೆ ಇವನ ಸ್ವರೂಪ ಏನು? ಇವನು ಸರ್ವತೋಧಿಕ ಅಂತ ಆದಮೇಲೆ ಇವರಿಗೆ ರೂಪತ್ರಯ ಅಂತ ಒಂದು ಸೃಷ್ಟಿಕಾಲದಲ್ಲಿ ಮಹತ್ತತ್ವವಾಗಿ ಪರಬ್ರಹ್ಮನ ಆವಿರ್ಭಾವ, ಅನಂತರದಲ್ಲಿ ಬ್ರಹ್ಮಾಂಡಾಂತರ್ಗತನಾಗಿ ಅವನ ಆವಿರ್ಭಾವ, ಕಡೆಗೆ ಜೀವರಲ್ಲಿ ಬಿಂಬರೂಪಿಯಾಗಿ ಅವನ ಆವಿರ್ಭಾವ. ಹೀಗೆ ಪುರುಷತ್ರಯ ಅಂತ ಹೇಳಿ ಅಂತರ್ಬಹಿಶ್ಚ ವ್ಯಾಪ್ಯ ತಿಷ್ಠತಿ. ಇವ ನಾರಾಯಣ ಸೂಕ್ತದಲ್ಲಿ ಇವನ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ, ಅಂತಹ ಬಹಿ ಚ, ಒಳಗೆ ಹೊರಗೆ ತುಂಬಿಕೊಂಡಿರತಕ್ಕಂಥವನನ್ನ ನಾವು ವ್ಯಾಪ್ತ ಅಂತ ಕರಿತೀವಿ. ವ್ಯಾಪ್ತ ಅಂತ ನಾವು ಮಾತು ವಿಷ್ಣು ಅಂತ ಅರ್ಥ. ವಿಷ್ಣುಶ್ಚ ವ್ಯಾಪಕತ್ವಾತ್, ಇವನು ವ್ಯಾಪಕನಾಗಿರೋನನ್ನ ಇವನು ವಿಷ್ಣು ವಿಷ್ಣು ಅಂತ ಕರೆಯೋದು ನಾವು. ವ್ಯಾಪಕ ಅಂದ್ರೇನು? ಅವನು ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಹೊರಗೆ ಹೇಗಿದ್ದಾನೆ ಅಂದ್ರೆ, ಹೊರಗೆ ಅವನಿರತಕ್ಕಂಥದ್ದು ಆಚಾರ್ಯರ ಮಾತಿನಲ್ಲಿ ಬಹಿಷ್ಠ, ಹೊರಗೆ ಎಲ್ಲಾ ತತ್ವಗಳಿಗೆ, 24 ತತ್ವಗಳಿಗೂ ಕೂಡ ಮೂಲ ನಿಮಿತ್ತವಾಗಿ ಉಪಾದಾನ ಕಾರಣವಾದ ರಮಾದೇವಿಯಿಂದ ಬೇರ್ಪಡದೆ ಇರತಕ್ಕಂಥದ್ದು ಅವನ ಪರಮಾತ್ಮ ಸ್ವರೂಪ. ಅಂದ್ರೆ ಏನು? ಯಾರು ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತಾರಲ್ಲ, ಇವರು ಭಗವಾನ್ ವಿಷ್ಣು ಸರ್ವೋತ್ತಮ ರಮಯಾ ಸಹ, ಇವನು ರಾಮೆಯ ಜೊತೆಗೆ ಇವನು ಇದ್ರೆ ಅವಳು ಉಪಾದಾನ ಕಾರಣವಾಯಿತು, ಮೂಲ ಪ್ರಕೃತಿ ಆಯಿತು. ಇವನು ನಿಮಿತ್ತ ಕಾರಣ ಪುರುಷನಾಯಿತು. ಹೀಗೆ ಪ್ರಕೃತಿ ಪುರುಷ ಸಂಯೋಗದಿಂದ ಯಾವ
ಬ್ರಹ್ಮಾಂಡವನ್ನೆಲ್ಲ ಆವರಿಸಿಕೊಂಡು ಯಾರಿದ್ದಾನೋ ಇವನನ್ನು ಪರಮಾತ್ಮ ರೂಪೇಣ, ಇದು ಒಂದನೇ ಮಹಾತ್ಮೆ. ಹೀಗಾದ ಮೇಲೆ ಎಲ್ಲ ಜೀವರಲ್ಲಿ ಕೂಡ ಬಿಂಬರೂಪಿಯಾಗಿ ಇರತಕ್ಕಂಥವನು ಎರಡನೇ. ಎಲ್ಲ ಜೀವರಲ್ಲಿಯೂ ಕೂಡ ಬಿಂಬವಾಗಿ ಜೀವರನ್ನ ಪ್ರತಿಬಿಂಬವನ್ನಾಗಿ ಮಾಡಿ ಒಳಗೆ ಅಂತರ್ಯಾಮಿಯಾಗಿದ್ದುಕೊಂಡು ಇವನು ಸರ್ವದೇಹವನ್ನ, ಮೂರು ಬಗೆಯ ದೇಹಗಳನ್ನು ಕೂಡ, ಲಿಂಗದೇಹ, ಕಾರಣದೇಹ, ಸ್ಥೂಲದೇಹ, ಇದನ್ನ ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ, ವಾಸುದೇವಾದಿ ರೂಪಗಳಿಂದ ಆವರಿಸಿಕೊಂಡು ಇರತಕ್ಕಂಥದ್ದು ದೇಹದಲ್ಲಿ ಸೀಮಿತವಾದಂಥ ಒಂದು ಪುರುಷ ತತ್ವ, ಒಂದು ಪರಮಾತ್ಮ ತತ್ವ. ಅವನೇ ಹೀಗೆ ಪುರುಷ ತತ್ವವಾಗಿ ಬಿಂಬರೂಪವಾಗಿ ಕಾಣಿಸಿಕೊಳ್ತಾನೆ. ಮೂರನೆಯದು, ಪ್ರತಿಯೊಬ್ಬ ಜೀವನಲ್ಲಿಯೂ ಕೂಡ ಲಿಂಗದೇಹದಲ್ಲಿ ಪ್ರಾಣಾಖ್ಯ ವಾಯುವಿನ ಜೊತೆಗೆ ಪ್ರೇರಕನಾಗಿ, ಸಾಕ್ಷಿಕನಾಗಿ, ನಿಯಾಮಕನಾಗಿ ಇದ್ದುಕೊಂಡು ಕೆಲಸ ಮಾಡೋದು ಮೂರನೇ ಅವನ ರೂಪ. ಹೀಗೆ ಭಗವನ್ಮಾಹಾತ್ಮ್ಯ ಅಂದ್ರೆ ಅವನು ಬಹಿಷ್ಠ, ಹೊರಗಡೆ, ಹೀಗೆ ಇಷ್ಟು ವ್ಯಾಪಕವಾಗಿ ಇಡೀ ಜಗತ್ತೆಲ್ಲ ಅವನ ನಿಮಿತ್ತದಿಂದಾಗಿದೆ. ತೇನ ವಿನ ಅವನಿಲ್ಲದೆ ಇದ್ರೆ ಏನೂ ಆಗಲಾರದು ಅಂತನ್ನೋ ದೃಷ್ಟಿಯಲ್ಲಿ ಒಂದು ತತ್ವ. ಎರಡನೇದು, ಎಲ್ಲಾ ಜೀವಿಗಳಲ್ಲಿಯೂ ಕೂಡ ಬಿಂಬರೂಪವಾಗಿ ನಹಿತ್ವದಾರೆ ನಿಮಿಷಶ್ಚನೇಶೆ, ಅವನು ಇಲ್ಲದೆ ಇದ್ರು, ಒಳಗಿಲ್ಲದೆ ಇದ್ರೆ ಕಣ್ಣು ರೆಪ್ಪೆ ಅಲ್ಲಾಡಿಸೋದು ಕೂಡ ಸಾಧ್ಯ ಇಲ್ಲ ಅಂತನ್ನೋ ರೀತಿಯಲ್ಲಿ ಬಿಂಬರೂಪಿಯಾಗಿ ಅಂತರ್ಯಾಮಿಯಾಗಿರತಕ್ಕಂಥದ್ದು ಎರಡನೇ. ಮತ್ತು ಎರಡಕ್ಕೂ ಸಂಬಂಧವನ್ನು ಏರ್ಪಡಿಸೋ ಹಾಗೆ ಪ್ರಾಣದೇವರ ಜೊತೆಗೆ, ಮುಖ್ಯವಾಯುವಿನ ಜೊತೆಗೆ ಲಿಂಗದೇಹದಲ್ಲಿ ಇರತಕ್ಕಂಥದ್ದು ಮೂರನೇ ರೂಪ. ಹೀಗೆ ಮೂರು ರೂಪಗಳಲ್ಲಿ ಇವನ ಒಂದು ಮಾಹಾತ್ಮ್ಯವನ್ನ ನಾವು ಅರಿತುಕೊಳ್ಳಬೇಕು. ಹೀಗೆ ಹೊರಗಡೆಗೆ ಅವನು ಇಷ್ಟೊಂದು ರೂಪಗಳನ್ನು ಧರಿಸಿದ್ರೂ ಕೂಡ ಮತ್ಸ್ಯ, ಕೂರ್ಮ ಇತ್ಯಾದಿ 10 ರೂಪಗಳು, ನಾರಾಯಣ, ಪರ ಇತ್ಯಾದಿಯಾಗಿ ಮತ್ಸ್ಯಾದಿಗಳಾಗಿ 10, ನಾರಾಯಣಾದಿಗಳಾಗಿ 100, ಮತ್ತು ವಿಶ್ವ, ವಿಷ್ಣು, ವಷಟ್ಕಾರ ಇತ್ಯಾದಿಯಾಗಿ 1000. ಹೀಗೆ ಅನಂತ ರೂಪಗಳನ್ನು ಧರಿಸಿದ್ರೂ ಕೂಡ ಅವನ ಈ ಕಲ್ಯಾತ್ವ, ಸಾಕ್ಷಿತ್ವ ಅಂತ ಇದೆಯೋ ಅಲ್ಲಿ ಎಲ್ಲ ಕೂಡ ಇರತಕ್ಕಂಥವನು ಭಗವಾನ್ ವಿಷ್ಣುರೇವ, ಇವನು ಒಬ್ಬನೇ ಅಂತಕ್ಕಂಥ ಒಂದು ಜ್ಞಾನ. ಮೊದಲು ಜ್ಞಾನದ ಒಂದು ಪ್ರಕಾರ. ಇದಕ್ಕೂ ಏನು ವ್ಯತ್ಯಾಸ ಸ್ವಲ್ಪ ಹೇಳಿ. ಎರಡನೆಯದು, ಅಂತರ್ಯಾಮಿಯಾಗಿ ಒಳಗಡೆ ಸಕಲ ಚೇತನಾಚೇತನಗಳಿಗೆ ನಿಯಾಮಕನಾಗಿ ಸ್ಥೈರ್ಯಕ್ಕೆ, ಭಂಗಕ್ಕೆ ಕಾರಣನಾಗಿಟ್ಟುಕೊಳ್ಳೋದು ಎರಡನೆಯದು. ಮತ್ತು ನಮ್ಮ ಚೇಷ್ಟಾದಿ ವ್ಯಾಪಾರಗಳಿಗೆ, ಇಂದ್ರಿಯಾದಿ ವ್ಯಾಪಾರಗಳಿಗೆ, ಮಾನಸಿಕ ವ್ಯಾಪಾರಗಳಿಗೆ ಮೂಲಭೂತನಾಗಿ ಒಳಗೇ ಇಟ್ಟುಕೊಂಡು ಮಾಡತಕ್ಕಂಥ ಒಂದು ನಿಯಾಮಕ, ಒಳಗೆ ಇವನು ಬಿಂಬರೂಪಿಯಾಗಿದ್ದುಕೊಂಡು ಜೀವನನ್ನು ಪ್ರತಿಬಿಂಬ ಅಂತ ಮಾಡತಕ್ಕಂಥದ್ದು ಮೂರನೇ. ಇದು ಭಗವನ್ಮಾಹಾತ್ಮ್ಯದ 3 ಪ್ರಕಾರಗಳು ಅಂತ ಹೇಳಿ ನಾವು ಅನುಸಂಧಾನ ಮಾಡಬೇಕಾದ್ರೆ 2 ದಾರಿಗಳು. ಒಂದು, ಪ್ರತೀಕಗಳಾಗಿ ಉಪಾಸನೆ ಮಾಡಬಹುದು. ಪ್ರತೀಕಗಳು ಸಾಲಿಗ್ರಾಮ ಇತ್ಯಾದಿಗಳಲ್ಲಿ ಉಪಾಸನೆ ಮಾಡಬಹುದು. ಎರಡನೇದು, ದೇಹದಲ್ಲಿಯೇ ಅನುಸಂಧಾನ ಮಾಡಿಕೊಳ್ಳುವುದು. ದೇಹೇ ಯತ್ರ ಪವನಃ ಅತ್ರ ಹರಿಹಿ. ದೇಹದಲ್ಲಿ ಪ್ರಾಣವಾಯುಗಳ ಸಂಚಾರ ಎಲ್ಲಿ ಮುಖ್ಯವಾಗಿ ನಡೆಯುತ್ತೋ, ದೇಹೇ ಯತ್ರ ಪವನಃ ಅತ್ರ ಹರಿಹಿ, ನಮ್ಮ ಒಳಗೇ ಇದ್ದಾನೆ ದೇವರು. ಎಲ್ಲೆಲ್ಲಿ ಪ್ರಾಣ ಸಂಚಾರ ಇದೆಯೋ ಮುಖ್ಯ ಪ್ರಾಣನಾಗಿ ಇದ್ದಾನೆ. ಮುಖ್ಯ ಪ್ರಾಣಾಂತರ್ಗತನಾಗಿ ಸರ್ವಾಂತರ್ಯಾಮಿಯಾಗಿ ಇವನು ವಿಷ್ಣು ಇದ್ದಾನೆ. ಒಳಗೆ ಗುಹರೇ ಏವ, ನಮ್ಮ ಹೃದಯದಲ್ಲೇ, ಹೃದಯಾಂತರಾಳದಲ್ಲಿ ಇದ್ದಾನೆ. ಉತ್ತಮಾಧಿಕಾರಿಗಳಿಗೆ ಆಚಾರ್ಯರು ಈ ಉಪಾಸನೆಯನ್ನು ಹೇಳಿದರು. ತಂತ್ರಸಾರ ಸಂಗ್ರಹದಲ್ಲಿ ಚಕ್ರಾಬ್ಜ ಮಂಡಲ ಅಂತ ಹೇಳಿ ಈ ಒಂದು ಹೃದಯ ಕಮಲ ಅಂತನೋದಕ್ಕೆ 8 ಕರ್ಣಿಕೆಗಳು. ಇದರಲ್ಲಿ ಚಕ್ರವತ್ ಪರಿಭ್ರಮದಿ ಹರಿಹಿ, ಅದು ಕೇವಲ ಮೂರ್ತಿಯಾದದ್ದರಿಂದ ಅದರಲ್ಲಿ ಆವಾಹನೆ ಮಾಡಿದ ಮಾತ್ರ ವಿಷ್ಣು ಸನ್ನಿಧಿ, ಆವಾಹನೆ ಮಾಡದೇ ಇದ್ರೆ ಸನ್ನಿಧಿ ಇಲ್ಲ ಅಲ್ಲಿ. ಇದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ
ನ ಪ್ರತೀಕಾಧಿಕರಣ ಅಂತ ಒಂದು ಅಧಿಕರಣ ಉಂಟು 4ನೇ ಅಧ್ಯಾಯದಲ್ಲಿ, 4ನೇ ಪಾದದಲ್ಲಿ ಒಂದು ನ ಪ್ರತೀಕಾಧಿಕರಣ ಅಂತ ಒಂದು ಉಂಟು. ಅಲ್ಲಿ ಆಚಾರ್ಯರು ಪ್ರತೀಕೋಪಾಸನೆಯನ್ನ ವಿಮರ್ಶೆ ಮಾಡಿ, ಪ್ರತೀಕದಲ್ಲಿ ವಿಷ್ಣುವನ್ನ ನಾವು ಪೂಜೆ ಮಾಡಬೇಕು, ಆದರೆ ಪ್ರತೀಕವೇ ವಿಷ್ಣು ಅಂತ ಪೂಜೆ ಮಾಡಬಾರದು ಇದನ್ನು ಹೇಳಿ, ಈ ಪ್ರತೀಕ ಆಲಂಬನೆ ಅಂತ ನೋಡಿ ಹೇಗೆ, ಯಾವ ರೀತಿಯಿಂದ ನಾವು ವಿಗ್ರಹವನ್ನ ವಿಷ್ಣು ಸನ್ನಿಧಿಯ ಸೂಚಕ ಅಂತ ಪರಿಗಣಿಸಬೇಕು, ವಿಗ್ರಹಕ್ಕೂ ವಿಷ್ಣುವಿಗೂ ಐಕ್ಯ ಇಲ್ಲ ಅಂತ ಅನುಸಂಧಾನ ಮಾಡತಕ್ಕದ್ದು ಅಂತ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ದು. ಇಲ್ಲಿ ಒಂದು ಸ್ವಾರಸ್ಯವಾದ ಭಾಗ ಏನು, ಇದನ್ನು ತಂತ್ರ ಸಾರ ಸಂಗ್ರಹದಲ್ಲಿ ಆಚಾರ್ಯರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ವಿಜಯದಾಸರು, ಗೋಪಾಲದಾಸರು ತಮ್ಮ ಸಾಧನ ಭಾಗ ಸುಳಾದಿಗಳಲ್ಲಿ, ಉಗಾಭೋಗಗಳಲ್ಲಿ ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಕಾಲವನ್ನ ನಿರ್ದೇಶ ಮಾಡಬೇಕಾದ್ರೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಒಂದು ಸಣ್ಣ ಬಟ್ಟಲನ್ನ ಅದರಲ್ಲಿ ತೇರಿಬಿಡುವುದು. ಆ ಬಟ್ಟಲಿಗೆ ಒಂದು ಸಣ್ಣ ತೂತು, ಒಂದು ಸಣ್ಣ ರಂಧ್ರ, ಹೀಗೆ ತೇಲ್ತಾ ಇದ್ದಾಗ ಕ್ರಮವಾಗಿ ಆ ತೂತಿನ ಮೂಲಕ ನೀರು ಆ ಸಣ್ಣ ಬಟ್ಲನ್ನ ತುಂಬಿ ಬಟ್ಲು ಮುಳುಗೋದು. ಆವಾಗ ಒಂದು ಕಾಲ, ಏನೋ ಒಂದು ಕಾಲ ಪ್ರಮಾಣ ಅಂತ ಮಾಡ್ತಾ ಇದ್ರು. ಈ ನಿರ್ದೇಶನವನ್ನು ಕೊಟ್ಟು, ಈ ಒಂದು ಉದಾಹರಣೆಯನ್ನು ಕೊಟ್ಟು, ಈ ದೊಡ್ಡ ನೀರಿನ ಪಾತ್ರೆ ಇದನ್ನು ತುಂಬಿಕೊಂಡಿರತಕ್ಕಂಥದ್ದು ಬಿಂಬ. ಸರ್ವ ಜೀವರಲ್ಲಿ, ತ್ರಿವಿಧ ಜೀವರಲ್ಲಿಯೂ ಕೂಡ ಜಂಗಮ ಸ್ಥಾವರ ಭೇದ ಇಲ್ಲದೇನೆ ಸರ್ವ ಪ್ರಾಣಿಗಳಲ್ಲಿ ಏಕಪ್ರಕಾರವಾಗಿ ಇರತಕ್ಕಂಥ ಬಿಂಬ ಇದು ಈ ದೊಡ್ಡ ಬಟ್ಲಿನ ನೀರು. ಇದರಲ್ಲಿ ಸಣ್ಣ ಬಟ್ಲು ಒಂದಿದೆಯಲ್ಲ, ಒಂದು ತೂತಿರೋದು, ಇದು ಜೀವ. ಜೀವನಲ್ಲಿ ಅಲ್ಪಕರ್ತೃತ್ವ ಅಂತ ನೋಡಿ ಈ ಸಣ್ಣ ತೂತು, ಈ ಸಣ್ಣ ತೂತಿನಿಂದ ನೀರು ಒಳಗೆ ಹೇಗೊತ್ತು ಅಷ್ಟು ಮಾತ್ರ ಇವನಿಗೆ ಸ್ವಾತಂತ್ರ್ಯ. ನೀರಿಗೆ ಅಧಿಕವಾದ ಸ್ವಾತಂತ್ರ್ಯ, ಜೀವನಿಗೆ ದತ್ತ ಸ್ವಾತಂತ್ರ್ಯ ಮಾತ್ರ ಇರೋದ್ರಿಂದ ಅವನು ಪ್ರೇರಣೆ ಮಾಡಿದ್ರೆ ಉಂಟು, ಅವನು ಪ್ರೇರಣೆ ಮಾಡದೇ ಇದ್ರೆ ಇಲ್ಲ. ಹೀಗೆ ರಂಧ್ರ, ಇದರಿಂದ ಅವನು ನೀರನ್ನ ಗ್ರಹಣ ಮಾಡಿಕೊಳ್ತಾ ಇದ್ದಾನೆ ಜೀವ. ಹೀಗೆ ಅಪಾರವಾದ ಬಿಂಬ ಈ ಸ್ವರೂಪದ ಮಹಿಮಾತಿಶಯವನ್ನ ಜೀವ ಕ್ರಮವಾಗಿ ಅದನ್ನು ಗ್ರಹಿಸಿಕೊಳ್ತಾ ಇದ್ದಾಗ ಬಟ್ಟಲು ಯಾವಾಗ ಮುಳುಗುತ್ತೆ ಅದು ಆನಂದ ನಿಮಗ್ನ ಅಂತ ಕರೀತಾರೆ. ಜೀವ ಪರಮಾತ್ಮನಲ್ಲಿ ಮುಳುಗಿದ, ಅವನ ಆನಂದ ಅವನಿಗೆ ಅನುಭವವಾಯಿತು ಅಂತನ್ನೋ ಈ ದೃಷ್ಟಾಂತವನ್ನು ಕೊಟ್ಟು ಇದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಜೀವ ಈ ಮಹಿಮಾತಿಶಯವನ್ನ ಗ್ರಹಣ ಮಾಡೋದಕ್ಕೆ ಈ ಭಕ್ತಿ ಅಂತನೋದು ಕಾರಣವಾಗುತ್ತೆ. ಈ ಭಕ್ತಿ ಅಂತನೋದು ರೂಢ ಮೂಲವಾಗಿ ಇರಬೇಕಾದರೆ ಇದಕ್ಕೆ ಮಹಾತ್ಮ್ಯ ಜ್ಞಾನ ಅಂತ ಒಂದು ಇರಬೇಕು. ಈ ಮಹಾತ್ಮ್ಯ ಜ್ಞಾನದಲ್ಲಿ ಖಂಡ ರೂಪವಾಗಿ ಅಖಂಡ ರೂಪವಾಗಿ ಪೂಜೆ ಮಾಡಬಹುದು ಅಂತ ಒಂದು ವಿಧಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಏನು, ಇರತಕ್ಕಂಥ ವಸ್ತು ಎಲ್ಲ ಭಗವಂತನ ವಿಭೂತಿಯೇ. ಯದ್ಯದ್ವಸ್ತು ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೋ ಎಲ್ಲವೂ ಭಗವಂತನ ಮಹಿಮಾ ವಿಶೇಷ. ಹೀಗೆ ಅಖಂಡಾಕಾರವಾಗಿ ಪೂಜೆ ಮಾಡತಕ್ಕದ್ದು ಒಂದು ಉತ್ತಮಾಧಿಕಾರಿಗಳಿಗೆ. ಈ ಪ್ರತಿಮಾ ಶಾಲಿಗ್ರಾಮ ಇಂಥದ್ರಲ್ಲೇ ವಿಷ್ಣು ಸನ್ನಿಧಿ ಅಂತ ಏನಿಲ್ಲ, ಎಲ್ಲಿ ಎಲ್ಲಿ ನೋಡಿದ್ರೂ ಭಗವಂತ, ಎಲ್ಲಿ ನೋಡಿದ್ರೂ ಭಗವಂತನ ಮಹಾವಿಭೂತಿ ಇರೋದ್ರಿಂದ ಇದನ್ನ ಅಖಂಡ ರೂಪವಾದ ಒಂದು ಅನುಸಂಧಾನ ಅಂತ ಕರೀತಾರೆ. ಸಾಮಾನ್ಯರಾದವರಿಗೆ ಈ ಒಂದು ದೃಷ್ಟಿ ಇಲ್ಲದೆ ಇರೋ ಕಾರಣದಿಂದ ಖಂಡ ರೂಪವಾದ ಪ್ರತಿಮೆಗಳಲ್ಲಿ, ಶಾಲಿಗ್ರಾಮಗಳಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿದೆ. ಆದ್ರೆ ಉತ್ತಮ ಫಲಾಧಿಕಾರಿಯಾಗಲಿ ಅಥವಾ ಇವನು ಅಧಮಾಧಿಕಾರಿಯಾಗಲಿ ಇವರಿಗೆ ಇರೋದೆಲ್ಲವೂ ಭಗವಂತನ ವಿಭೂತಿ ಅಂತನ್ನೋ ಜ್ಞಾನ ಇರಬೇಕಾದದ್ದು. ಆಚಾರ್ಯರು, ಮಧ್ವಾಚಾರ್ಯರು ಗೀತಾ ವಿವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಜ್ಞಾತ್ವಾ ಏವಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಯೇತ ಬಂಧನಾತ್ ಇತಿ ಶ್ರುತ್ಯ ಪ್ರಾಗುಕ್ತ ಜ್ಞಾನಸ್ಯ ಅವಶ್ಯಕತ್ವಾತ್ ಮಹಾಬಲಾಧಿಕಾರತ್ವಾತ್ ತವ ಉಭಯ ಜ್ಞಾನಂ ಅವಶ್ಯಕಂ ಇತಿ. ಹೀಗೆ
ಈ ಅಖಂಡಾಕಾರವಾದ ಉಪಾಸನೆ ಮತ್ತು ಖಂಡಾಕಾರವಾದ ಉಪಾಸನೆ ಎರಡನ್ನೂ ಮಾಡತಕ್ಕದ್ದು. ಆಚಾರ್ಯರು ಕರ್ಮಾಧಿಕಾರಿಗಳಿಗೆ ಮತ್ತು ಜ್ಞಾನಾಧಿಕಾರಿಗಳಿಗೆ, ಭಕ್ತಿ ಅಧಿಕಾರಿಗಳಿಗೆ ಸೀಮಿತವಾಗಿ ಜೀವರನ್ನು ತ್ರಿವಿಧರು ಅಂತ ಹೇಳಿದರು. ಅಧಮಾಧಿಕಾರಿಗಳು ಅಂದ್ರೆ ಮನುಷ್ಯರು, ಇವರಿಗೆ ಕರ್ಮಯೋಗಕ್ಕೆ ಮಾತ್ರ ಅಧಿಕಾರ. ಯಾಕೆ ಕರ್ಮಯೋಗ ಯಾತಕ್ಕೆ ಮಾಡಬೇಕು? ವೈರಾಗ್ಯ ಪ್ರಾಪ್ತಿಗಾಗಿ ಇವರು ಕರ್ಮವನ್ನು ಮಾಡಬೇಕು. ಕರ್ಮದಲ್ಲಿ ಮುಖ್ಯವಾದದ್ದು ಯಾವುದೋ ಶಾಸ್ತ್ರಾಭ್ಯಾಸ. ಶಾಸ್ತ್ರಾಭ್ಯಾಸವಾದ ಮೇಲೆ ವಿಹಿತವಾದ ಕರ್ಮ, ವಿಹಿತವಾದ ಕರ್ಮವಾದ ಮೇಲೆ ಭಕ್ತಿಯುಕ್ತವಾದ ಕರ್ಮ. ಇದನ್ನು ಕರ್ಮವನ್ನು ಮಾಡಬೇಕು. ಈ ಕರ್ಮವನ್ನು ಮಾಡಿದರೆ ವೈರಾಗ್ಯ ಅಂತ ಅನ್ನೋದು ಬಂದರೆ ಒಂದು ಬೆಟ್ಟ ದಾಟದ ಹಾಗಾಯಿತು. ಇಲ್ಲಿ ಈ ಖಂಡರೂಪ ಉಪಾಸನೆಯನ್ನು ಹೇಳಿದ್ದಾರೆ. ಹೀಗೆ ಪ್ರತೀಕಾದಿಗಳನ್ನು ಇಟ್ಟುಕೊಂಡು ಇವರು ಮಾಡಬಹುದು. ಎರಡನೇ ಹಂತದಲ್ಲಿ ಮಧ್ಯಮಾಧಿಕಾರಿಗಳು, ಋಷಿಗಳು ಇತ್ಯಾದಿಗಳು, ಇವರಿಗೆ ವೈರಾಗ್ಯ ಅಂತನೋದು ಸಾಧನೆ ಇಲ್ಲದೆ ಬಂದಿರೋ ಕಾರಣದಿಂದ ಇವರು ಮಾಡತಕ್ಕ ಸಾಧನೆ ಜ್ಞಾನಕ್ಕಾಗಿ ಸಾಧನೆ ಅಷ್ಟೇ. ಇವರು ಜ್ಞಾನಕ್ಕಾಗಿ ಇವರು ಸಾಧನೆಯನ್ನು ಮಾಡಿಕೊಳ್ತಕ್ಕದ್ದು ಮಧ್ಯಮಾಧಿಕಾರಿ. ಉತ್ತಮಾಧಿಕಾರಿಗಳಿಗೆ ಜ್ಞಾನವೂ ವೈರಾಗ್ಯವೂ ಸಹಜವಾಗಿ ಬಂದಿರೋದರಿಂದ ಇದಕ್ಕಾಗಿ ಇವರು ತಿರುಗಿ ಸಾಧನೆಯನ್ನು ಮಾಡಬೇಕಾದದ್ದು ಇಲ್ಲವಾದದ್ದರಿಂದ ಇವರು ಮಾಡಬೇಕಾದ ಸಾಧನೆಯೆಲ್ಲ ಭಕ್ತಿಗಾಗಿ ಮಾಡತಕ್ಕದ್ದು. ಹೀಗೆ ಮೂರು ತ್ರಿವಿಧ ಜೀವರಿಗೆ ಈ ತ್ರಿವಿಧವಾದಂತಹ ಉದ್ದೇಶವನ್ನ ಇಟ್ಟು ಹೇಳಿದರು. ಆದರೆ ಮೂರು ಪ್ರಕಾರಗಳಲ್ಲಿ ಖಂಡಾಕಾರ ಉಪಾಸನೆ, ಅಖಂಡಾಕಾರ ಉಪಾಸನೆ ಮಾಡುವಾಗ ಇಲ್ಲಿ ಕೇವಲ ವಿಷ್ಣುವನ್ನು ಮಾತ್ರ ಉಪಾಸನೆ ಮಾಡತಕ್ಕದ್ದು ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 3ನೇ ಅಧಿಕರಣ ಆತ್ಮಾಧಿಕರಣ ಅಂತ ಅನ್ನಿಸ್ಕೊಡುತ್ತೆ. ಇಲ್ಲಿ ಆತ್ಮನನ್ನ ಆತ್ಮೇದಿ ತು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಸೂತ್ರ. ಈ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ ಆಚಾರ್ಯರು ಹೇಳ್ತಾರೆ, ಸಾಧಕನಾದವನು ಯಾವ ಕಕ್ಷೆಯಲ್ಲೇ ಇರಲಿ, ಅವನು ಅಧಮನಾಗಿರಲಿ, ಮಧ್ಯಮನಾಗಿರಲಿ, ಉತ್ತಮನಾಗಿರಲಿ, ಯಾವ ಕಕ್ಷೆಯಲ್ಲಿ ಇದ್ದರೂ ಕೂಡ ಅವನು ಆತ್ಮೇ ನಾಣ್ಯಂ ವಿಚಿಂತಯಾತ್ಮಾನಂ. ಆತ್ಮ ಅಂದ್ರೆ ಇಲ್ಲಿ ಸ್ವಾಮಿ ಅಂತ ಅರ್ಥ. ವಿಷ್ಣುವೇ ನನಗೆ ಆತ್ಮ. ಅದು ಸಾಧೋದ್ಯ ಗಮನೆ ಅಂತನೋ ಧಾತುವಿನಿಂದ ಯಾವುದು ನಮ್ಮೊಳಗೆ ಎಡಬಿಡದೆ ಇದ್ದು ನಮ್ಮ ಎಲ್ಲಾ ಕಾರ್ಯಗಳಿಗೂ ಚೇಷ್ಟೆಗಳಿಗೂ ಪ್ರೇರಕವಾಗಿ ಸಾಕ್ಷಿಕವಾಗಿ ನಿಯಾಮಕನಾಗಿ ನಿಂತುಕೊಂಡಿರುತ್ತೋ ಇದನ್ನ ಆತ್ಮ ಅಂತ ಕರೆದಿದ್ದಾರೆ. ಆತ್ಮೇಗಚ್ಚಂತಿ ಗ್ರಾಹಯಂತಿ ಚ ಅಂತನೋ ಬ್ರಹ್ಮಸೂತ್ರಕ್ಕೆ ಅವರು ವ್ಯಾಖ್ಯಾನ ಮಾಡ್ತಾ ಹೀಗೆ ಆತ್ಮ ಅಂತನ್ನೋದನ್ನು ಸಾಧಕ ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡೋದ್ರಲ್ಲಿ ಒಂದು ಹಠ ಇರಬೇಕು. ಏನು ಹಠ? ನಾಣ್ಯಂ ವಿಚಿಂತಯಗಾತ್ಮೇತಿ ವಿಷ್ಣುಂ ವಿನಾ. ಸ್ಪಷ್ಟವಾಗಿ ಹೇಳಿದ್ದಾರೆ. ಅಧಮನೇ ಆಗಿರ್ಲಿ ಉತ್ತಮನೇ ಆಗಿರ್ಲಿ ಅವನು ಉಪಾಸನೆ ಮಾಡಬೇಕಾದ್ರೆ ವಿಷ್ಣುವನ್ನ ಮಾತ್ರ ಉಪಾಸನೆ ಮಾಡಬೇಕೇ ವಿನಃ ಬೇರೆ ಯಾರನ್ನೂ ಉಪಾಸನೆ ಮಾಡತಕ್ಕದ್ದಲ್ಲ. ಅನ್ಯಂ ನ ವಿಚಿಂತಯ. ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಪೂಜಾದಿಗಳು ಯಾರಿಗೆ ಸಲ್ಲತಕ್ಕದ್ದು? ವಿಷ್ಣುವಿಗೆ ಮಾತ್ರ ಸಲ್ಲತಕ್ಕದ್ದು. ನಾಣ್ಯಂ ವಿಚಿಂತಯಗಾತ್ಮೇತಿ. ಮತ್ತೆ ತಂತ್ರಸಾರದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂಪೂಜಯೇತ್ ವಿಷ್ಣುಂ ಕೇವಲಂ ವೇದತಂತ್ರೋಕ್ತ ಮಾರ್ಗತಃ ನಾಣ್ಯಂ ಪೂಜಯೇತ್. ಬೇರೆ ಯಾರನ್ನೂ ಪೂಜೆ ಮಾಡತಕ್ಕದ್ದಲ್ಲ, ವಿಷ್ಣುವೇವ ಪೂಜಯೇತ್ ವೇದತಂತ್ರೋಕ್ತ ಮಾರ್ಗತಃ. ವೇದತಂತ್ರಗಳಲ್ಲಿ ಹೇಳಿರುವ ಹಾಗೆ ವಿಷ್ಣುವಿನ ಸರ್ವೋತ್ತಮವನ್ನೇ ಒಪ್ಕೊಂಡಿರತಕ್ಕಂತಹ ದರ್ಶನ ಇದು. ವಿಷ್ಣುವಿನ ಮಾಹಾತ್ಮ್ಯ ಜ್ಞಾನವೇ ಮುಕ್ತಿಗೆ ಕಾರಣವಾಗತಕ್ಕದ್ದು ಅಂತ ಒಪ್ಕೊಂಡಿರೋ ದರ್ಶನವಾದ್ರಿಂದ ಆಚಾರ್ಯರು ಸ್ಪಷ್ಟವಾಗಿ ಅಂತರಾಳೇಚ ಬುದ್ಧ್ವಾ ಕೇವಲಂ ವಿಷ್ಣುಂ ಸ್ಮರೇತ್. ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಯಾವ ಕಾಲದಲ್ಲಿಯೂ ಆಲೋಚನೆ ಮಾಡಬೇಕಾದದ್ದು ಮಾಡಕೂಡದು. ಇದು ಆಚಾರ್ಯರ ದೃಷ್ಟಿ.
ಇದನ್ನೇ ತಂತ್ರಸಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೂ ಅದಕ್ಕೆ ವ್ಯಾಖ್ಯಾನ ಬರೆದ ಛಲಾರಿಗಳೇನೇ ಹೇಳ್ತಾರೆ, ಹೀಗೆ ತಾರತಮ್ಯ ಕ್ರಮದಲ್ಲಿ ವಿಷ್ಣುವನ್ನ ಅಂತರ್ಯಾಮಿತ್ವೇನ ಯಾವ್ಯಾವುದನ್ನು ನಾವು ಪೂಜೆ ಮಾಡಿದ್ರೂ ಕೂಡ ಅದರ ಅಂತರ್ಯಾಮಿ ವಿಷ್ಣು ಅಂತ ಪೂಜೆ ಮಾಡತಕ್ಕದ್ದು. ವಿಷ್ಣುವನ್ನ ಗುರು ಅಂತ ಹೇಳಿ ನಮ್ಮ ಗುರುವಿನ ಅಂತರ್ಯಾಮಿಯಾಗಿ ಇರತಕ್ಕಂಥವನು ಯಾವ ಪರಮಗುರುಗಳಿದ್ದಾರೋ ಪರಮಗುರುಗಳ ಅಂತರ್ಯಾಮಿಯಾಗಿ ಅಸ್ಮದ್ಗುರುವಂತರ್ಗತ ಮಧ್ವಾಂತರ್ಗತ ವಾಯುವಂತರ್ಗತ ವಾಸುದೇವಾತ್ಮಕ ಪ್ರೀತ್ಯ ಸಂಕಲ್ಪ ಮಾಡುವಾಗ ನಮ್ಮ ಗುರುಗಳ ಒಳಗೆ ಅಂತರ್ಯಾಮಿಯಾಗಿ ಮಧ್ವಾಚಾರ್ಯರಿದ್ದುಕೊಂಡು, ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿ ವಾಯುದೇವರಿದ್ದುಕೊಂಡು, ವಾಯುದೇವರ ಅಂತರ್ಯಾಮಿಯಾಗಿ ಲಿಂಗದೇಹದಲ್ಲಿ ಆ ಪರಮಾತ್ಮ ಇದ್ದಾನಲ್ಲ ಅವನ ಪ್ರೀತ್ಯರ್ಥವಾಗಿ, ಹೀಗೆ ಈ ಕಡೆಯಲ್ಲಿ ಅಂತೇ ಸಿದ್ಧಾಂತ ಕಡೆಯಲ್ಲಿ ಯಾರಿಗೂ ಪೂಜೆ? ವಿಷ್ಣುವಿಗೆ ಪೂಜೆ. ಬೇರೆ ಯಾರಿಗೂ ನಾಮಸ್ಮರಣದಿಂದ ಮಾಡಬಹುದೇ ವಿನಃ ಷೋಡಶೋಪಚಾರ ಪೂಜೆ ವೇದತಂತ್ರೋಕ್ತ ಮಾರ್ಗತಃ ವಿಷ್ಣುವನ್ನು ಬಿಟ್ಟು ಬೇರೆ ಯಾರಿಗೂ ಮಾಡತಕ್ಕದ್ದಲ್ಲ. ಇದು ಮಧು ಸಿದ್ಧಾಂತ. ಎಷ್ಟು ನಾವು ಈ ಮಧು ಸಿದ್ಧಾಂತದಿಂದ ದೂರ ಹೋಗ್ತಿದ್ದೀವಿ ಅಂತ ನೀವು ಊಹೆ ಮಾಡಿಕೊಳ್ಬಹುದು. ಹೀಗೆ ತಂತ್ರ ಈ ಛಲಾರಿ ವ್ಯಾಖ್ಯಾನದಲ್ಲಿ ಮತ್ತೇನು ಹೇಳ್ತಾರೆ, ಹೀಗೆ ಈ ವಿಷ್ಣುವಿಗೆ ಅನಪಾಯನಿಯಾಗಿ ಸಮಾಸಮಳಾಗಿ ಸರ್ವ ಜೀವರಿಗೆ ವಾತ್ಸಲ್ಯಪೂರಿತಳಾಗಿರೋ ಕಾರಣದಿಂದ ಲಕ್ಷ್ಮಿಯ ಪೂಜೆ ಅಂತ ಒಂದು ಉಂಟು. ಲಕ್ಷ್ಮಿಯ ಪೂಜೆ ವಿಷ್ಣುವಿನ ಪೂಜೆಗೆ ವಿರುದ್ಧವಾದದ್ದಲ್ಲ, ಈ ಪ್ರತೀಕಾಲಂಬನಕ್ಕೆ ಸೇರಿತ್ತು. ಮತ್ತು ಜ್ಞಾನ ಭಾಗವನ್ನ ಮುಕ್ತಿಯನ್ನು ಕೊಡೋದು ಯಾರು? ವಾಯು ಮುಕ್ತಿಂ ದಾಸ್ಯತಿ ತದಾಜ್ಞೆಯ. ಭಗವಂತನ ಆಜ್ಞೆ ಇದ್ರೆ ನಮಗೆ ಮುಕ್ತಿ ಆಗ್ತಕ್ಕದ್ದು ಉತ್ಕ್ರಾಂತಿ ಮಾರ್ಗದಿಂದಲೋ, ಅರ್ಚಿ ಮಾರ್ಗದಿಂದಲೋ, ಭೋಗ ಮಾರ್ಗದಿಂದಲೋ, ಕರ್ಮಕ್ಷಯ ಮಾರ್ಗದಿಂದಲೋ. 4 ವಿಧವಾದ ಮುಕ್ತಿಗಳನ್ನ ಅದ್ವೈತ ದರ್ಶನ ಹೇಳುತ್ತೆ. ಒಂದು ಕರ್ಮಕ್ಷಯವಾದ ಮುಕ್ತಿ, ಒಂದು ಉತ್ಕ್ರಾಂತಿಯ ಮುಕ್ತಿ, ಅಚ್ಚಿರಾದಿ ಮಾರ್ಗದ ಮುಕ್ತಿ, ನೈಜ ಸುಖಾನುಭೂತಿ, ಭೋಗದ ಮುಕ್ತಿ. ಹೀಗೆ ಚತುರ್ವಿಧ ಮುಕ್ತಿಗಳನ್ನ ಕೊಡತಕ್ಕಂಥವರು ವಾಯುದೇವರಾದ್ದರಿಂದ ವಾಯುದೇವರು ನಮ್ಮ ದೇಹದಲ್ಲಿ ಒಂದು ಲಿಂಗರೂಪವಾಗಿ, ಲಿಂಗ ಅಂದ್ರೆ ಏನು? ನಾನು ಅಂತನ್ನೋ ಭಾಸ ಕೂಡ ಇಲ್ಲದೆ ಇರತಕ್ಕಂಥ ಒಂದು ಸಬ್ಬಿದೆ. ಯಾವ ಚೇತನ ಇಡೀ ದೇಹಕ್ಕೆ ಕಾರಕವಾಗಿದೆಯೋ, ಉತ್ತಾರಕವಾಗಿದೆಯೋ ಇದನ್ನು ನಾವು ವಾಯು ಅಂತ ಕರೀತೀವಿ, ಮುಖ್ಯ ಪ್ರಾಣ ಅಂತ ಕರೀತೀವಿ. ಈ ಮುಖ್ಯ ಪ್ರಾಣನಲ್ಲಿ ಹೀಗೆ ನಾವು ದೇವರ ಅಂತರ್ಯಾಮಿತ್ವವನ್ನ ಆರೋಪಣೆ ಮಾಡಿ ಪೂಜೆ ಮಾಡಬಹುದು. ಈ ತಾರತಮ್ಯ ಕ್ರಮದಲ್ಲಿ ಪೂಜೆ ಯಾರ್ಯಾರಿಗೆ ಸಲ್ಲಬೇಕು? ವಿಷ್ಣುವಿಗೆ ಸಲ್ಲತಕ್ಕದ್ದು, ಲಕ್ಷ್ಮಿಗೆ ಸಲ್ಲತಕ್ಕದ್ದು, ವಾಯುದೇವರಿಗೆ ಸಲ್ಲತಕ್ಕದ್ದು. ಉಳಿದ ಯಾರಿಗೂ ಪೂಜೆ ಸಲ್ಲತಕ್ಕದ್ದಲ್ಲ. ಅವರು ದೇವತಾ ಕೋಟಿಯಲ್ಲಿರಲಿ, ಮನುಷ್ಯ ಕೋಟಿಯಲ್ಲಿರಲಿ, ಗುರುಕೋಟಿಯಲ್ಲಿರಲಿ, ಅವರಿಗೆ ಈ ಒಂದು ಮುಕ್ತಿ ಯೋಗ್ಯತಾ ಅಂತಿದ್ರೂ ಕೂಡ ಮುಕ್ತಿ ಯೋಗ್ಯತೆ ಮಾತ್ರ ಪೂಜಾರ್ಹವನ್ನಾಗಿ ಮಾಡೋಲ್ಲ. ಇದನ್ನ ಆಚಾರ್ಯರು ಸ್ಪಷ್ಟವಾಗಿ ಹೇಳಿ, ಹೀಗೆ ಅತ್ಯರ್ಥ ಪ್ರಸಾದ ಅಂತಾಗಬೇಕಾದ್ರೆ ಅಹರ್ನಿಶಿ ಅಹರಹ ಯಾವದಾ ಕಾಲೇನ, ಎಲ್ಲಾ ಕಾಲದಲ್ಲಿಯೂ ಕೂಡ ವಿಷ್ಣುವೇವ ವಿಚಿಂತಯೇತ್, ವಿಷ್ಣುವನ್ನು ಬಿಟ್ಟು ನಾನ್ಯಂ. ರಾಘವೇಂದ್ರ ಸ್ವಾಮಿಗಳು ಕೂಡ ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ ನಾನ್ಯಂ ಕದಾಚನ, ವಿಷ್ಣುವನ್ನು ಬಿಟ್ಟು ಸಹಿದಾದ ಕೊಡ್ತಕ್ಕಂಥವನು ಅವನು ನಾನ್ಯಂ ಯಾಚಯೇತ್, ಬೇರೆ ಯಾರನ್ನೂ ಪ್ರಾರ್ಥನೆ ಮಾಡಬಾರದು, ಯಾರನ್ನೂ ಪೂಜೆ ಮಾಡಬಾರದು. ಇದನ್ನ ಆಚಾರ್ಯರು ಘಂಟಾಘೋಷವಾಗಿ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಕೂಡ ಪೂಜಾರ್ಹನಾದವನು ವಿಷ್ಣು ಒಬ್ಬನೇ, ಬೇರೆ ಯಾರೂ ಅಲ್ಲ ಅಂತನ್ನೋದನ್ನು ಹೇಳಿದ್ದಾರೆ. ಇದು ಮುಕ್ತಿಗೆ ಸಾಮೀಪ್ಯ ಕಾರಣವಾದಂತಹದ್ದು. ಅತ್ಯರ್ಥ ಪ್ರಸಾದ ಹೇತು ಮಾಹಾತ್ಮ್ಯ ಜ್ಞಾನ. ಈ ಮಾಹಾತ್ಮ್ಯ ಜ್ಞಾನ ಅಂತನೋದು ಅತ್ಯರ್ಥ ಹೇತು. ಇದರಿಂದ ಭಗವಾನ್ ಪ್ರಸೀದತಿ ತುಷ್ಟ್ಯ ಮುಕ್ತಿಯನ್ನು ಯಚ್ಛತಿ. ಹೀಗೆ ಭಗವಂತನಿಗೆ ಇದರಿಂದ ತೃಪ್ತಿಯಾಗಿ ಮುಕ್ತಿಯನ್ನು ಕೊಡ್ತಾನೆ. ಮುಕ್ತಿ ಅಂತಂದ್ರೆ ನೈಜ ಸುಖಾನುಭೂತಿ. ನಮ್ಮ ಸ್ವರೂಪಾನಂದ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಾವು ಭಗವಂತನ ಸನ್ನಿಧಿಯಲ್ಲಿ
ನಾವು ಆನಂದ ಪಡ್ತೀವಲ್ಲ, ಇದನ್ನು ಮುಕ್ತಿ ಅಂತ ಕರೆದಿದ್ದಾರೆ. ಮುಕ್ತಿಯ ವ್ಯಾಖ್ಯಾನಕ್ಕೆ ಅವಕಾಶ ಇಲ್ಲ ಇವತ್ತು. ಹೀಗೆ ಆಚಾರ್ಯರ ಸಿದ್ಧಾಂತದಲ್ಲಿ ಕೆಲವು ವಿನೂತನವಾದ ದೃಷ್ಟಿಗಳಿದೆ. ಮಾಧ್ವ ಸಮುದಾಯದವರೇ ಮಧ್ವಾಚಾರ್ಯರ ಸಿದ್ಧಾಂತಗಳನ್ನು ಬಿಟ್ಟು ಅನ್ಯ ಸಂಪ್ರದಾಯಗಳನ್ನ, ಮಾಧ್ವ ಸಂಪ್ರದಾಯಕ್ಕೆ ವಿರುದ್ಧವಾದಂತಹ ಸಂಪ್ರದಾಯಗಳನ್ನು ಬೆಳೆಸಿಕೊಂಡಿದ್ದಾರೆ. ಇವತ್ತು ಯಾರ್ಯಾರನ್ನೋ ಪೂಜೆ ಮಾಡಿ, ಯಾವ್ಯಾವುದೋ ರೀತಿಯಿಂದ ಪೂಜೆ ಮಾಡಿ, ಬಿಂಬ ಪೂಜೆ, ಪ್ರತೀಕಾಲಂಬನ ಶಾಸ್ತ್ರಗಳಲ್ಲಿ ಇಷ್ಟೊಂದು ದಿವ್ಯವಾಗಿ ಹೇಳಿದ್ದಾರೆ. ಇದನ್ನೆಲ್ಲ ಬಿಟ್ಟು ಎದುರುಚ್ಛ ಕೇವಲ ಕಾಮ್ಯಕ್ಕಾಗಿ ಅನೇಕ ದೇವರುಗಳನ್ನು ಪೂಜೆ ಮಾಡಿ ಮಧ್ವ ಸಿದ್ಧಾಂತಕ್ಕೆ ಅಪಚಾರ ಮಾಡ್ತಿದ್ದಾರಲ್ಲ ಅಂತನ್ನೋದು ಒಂದು ದುರ್ದೈವ. ಆದರೆ ಇಂಥ ಶಾಸ್ತ್ರಗಳ ನಮ್ಮ ಪಾಲಿಗೆ ಇದೆಯಲ್ಲ, ಶಾಸ್ತ್ರಗಳನ್ನು ನೋಡೋರಿಗಾದರೂ ಒಂದು ದೃಷ್ಟಿ ಬರಬಹುದು ಅಂತನ್ನೋ ಅಪೇಕ್ಷೆಯಿಂದ ಈ ಸಾಧನಾ ಭಾಗದ ಮಾತನ್ನ ಇಷ್ಟರವರೆಗೆ ಹೇಳಿದ್ದಾಯಿತು. ದೋಷಾನ್ ವಿಹಾಯ ಗುಣಾನ್ ಮಹಂತೋ ಗೃಹ್ಣೀಯು.